ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ದಿವಸ ನಾನು ಹೊರಗಡೆ ಔಟ್ಡೋರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ನೀವೆಲ್ಲ ನೋಡ್ತಾ ಇದ್ರಿ, ಖುಷಿ ಪಡ್ತಾ ಇದ್ರಿ, ಏನೋ ಹೊಸ ವಿಚಾರ ಇವರು ತರ್ತಾರೆ ಅಂತೇಳಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರ್ತೀರಿ. ಇವತ್ತು ಕೂಡ ನಾನು ಬಂದಿದ್ದೀನಿ. ನೋಡಿ, ನನ್ನ ಕೈಯಲ್ಲಿ ಏನು ಕಾಣ್ತಾ ಇದೆ? ಕಾರ್ಡ್ಸ್ ಕಾಣ್ತಾ ಇದೆಯಾ? ಇದು ಯಾವ ಕಾರ್ಡು ಅಂತ ಹೇಳ್ತೀನಿ ನಾನು. ತುಂಬ ಇಂಪಾರ್ಟೆಂಟ್ ವಿಚಾರ. ಹಾಗೆ ಸಣ್ಣ ಸಣ್ಣ ವಿಚಾರನ ನಾನು ತರೋದೇ ಇಲ್ಲ. ಏನೋ ತಂದರೂ ಕೂಡ ದೊಡ್ಡ ವಿಚಾರ, ಯಾರಿಗಾದರೂ ಉಪಕಾರ ಆಗುವಂಥ ವಿಚಾರವನ್ನು ನಾನು ತರ್ತೇನೆ. ಪ್ರತಿ ವ್ಲಾಗಲ್ಲೂ ಕೂಡ ನಿಮಗೆ ನಾನು ಅದನ್ನು ಹೇಳ್ತಾ ಇರ್ತೀನಿ. ಇದು ಈ ಕಾರ್ಡಿಂದ ನೀವು ಎಷ್ಟು ಜ್ಞಾನವನ್ನು ಬೇಕಾದರೂ ಸಂಪಾದನೆ ಮಾಡ್ಬೋದು. ನೀವು ವಿದ್ಯಾರ್ಥಿಗಳಾಗಿದ್ದರೆ, ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ನೀವು ಒಬ್ಬರು ಟೀಚರ್ ಆಗಿದ್ದರೆ, ಅಥವಾ ಯಾವುದೇ ವಿಚಾರ ಆಗಿರಲಿ ನಿಮ್ಮಲ್ಲಿ ಇರಲಿ, ಈ ಕಾರ್ಡ್ನಿಂದ ನೀವು ಇಡೀ ಜಗತ್ತನ್ನು ಗೆಲ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಆ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳನ್ನು ನಾನು ನಿಮಗೆ ತಲುಪಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಶಿಕ್ಷಣ ಪದ್ಧತಿಯ ಬಗ್ಗೆ ನಾವು ಮಾತಾಡುವ. ಶಿಕ್ಷಣ ಪದ್ಧತಿ ಅಂದರೆ ಹೇಗಿರುತ್ತೆ ಹೇಳಿ? ನಾವು ಹಿಂದೆಲ್ಲ ನೋಟ್ಸ್ ಬರಿತಾ ಇದ್ವಿ, ಕಷ್ಟಪಡ್ತಾ ಇದ್ವಿ, ಎಕ್ಸಾಮ್ಸ್ ಬರೋವಾಗ ಟೆನ್ಷನ್ ಆಗ್ತಿತ್ತು ನಮಗೆ ಅಲ್ವಾ? ಎಷ್ಟೋ ವಿದ್ಯಾರ್ಥಿಗಳು ಅದನ್ನು ಅನುಭವಿಸಿದ್ರಲ್ವ? ನಾನು ಅನುಭವಿಸಿದ್ದೇನೆ. ಆದರೆ ವಿಶೇಷ ಅಂತ ಹೇಳಿದ್ರೆ, ಈ ಕಾರ್ಡಲ್ಲಿ ಒಂದು ಕಾರ್ಡ್ ಇದ್ದರೆ ನೀವು ಟೆನ್ಷನ್ ಎಲ್ಲ ದೂರ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುವಂಥ ಕಾರ್ಡನ್ನು ರೂಪಿಸಿದರೆ ನಿಮ್ಮ ಸಿಲೆಬಸನ್ನು ಹೇಗೆ ಕವರ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ಬರೀ ಹೈಯರ್ ಕ್ಲಾಸ್ ಅವ್ರಿಗೆ ಅಂತಲ್ಲ, ಲೋ ಕ್ಲಾಸಿಂದ ಹಿಡಿದು ದೊಡ್ಡ ಕ್ಲಾಸ್ವರೆಗೆ ನೀವು ಎಷ್ಟು ಕಲಿತೀರಿ, MBBS ಮಾಡ್ತೀರಾ ಅವರಿಗೂ ಇದೆ, ನೀವು ಡಿಗ್ರಿ ಮಾಡ್ತೀರಾ ಅವ್ರಿಗಿದೆ, ಪಾಲಿಟೆಕ್ನಿಕ್ ಮಾಡ್ತೀರಾ ಅವರಿಗೂ ಇದೆ. ಯಾರಿಗೆ ಈ ಕಾರ್ಡು ಹೆಲ್ಪ್ ಆಗಲ್ಲ ಅಂಥೇಳಿ ಇಲ್ಲ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗುವಂಥ ಕಾರ್ಡು. ಹಾಗೆ ನೀವು ಬಿಸ್ನೆಸ್ ಮ್ಯಾನ್ ಆಗಬೇಕಾ, ನಿಮಗೆ ಒಳ್ಳೆ ಇನ್ನಷ್ಟು ನಾಲೆಜ್ ಬೇಕಾಗತ್ತಾ, ಬಿಸ್ನೆಸ್ ಮ್ಯಾನ್ ಆಗಿ ಏನಾದರೂ ಹೊಸತನವನ್ನು ಕಂಡುಹಿಡಿಬೇಕಾಗತ್ತಾ, ಹೇಗೆ ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡೋದು, ಅದಕ್ಕೊಂದಷ್ಟು ಐಡಿಯಾ ಬೇಕಲ್ವಾ? ಆ ಐಡಿಯಾ ಕೂಡ ಕಾರ್ಡಲ್ಲಿ ಸಿಗುತ್ತೆ. ನಮ್ಮ ಜೊತೆ ಇದ್ದರೆ ಇವತ್ತು ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜರ್ ಆಗಿರುವಂಥ ಕೃಪಾ ಅವರು ನಮ್ಮ ಜೊತೆ ಇದ್ದಾರೆ. ಕೃಪಾ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಕೃಪಾ ಅವರೇ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ನಾನು ನಿಮ್ಮ ಸ್ಮೈಲಲ್ಲೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದ್ದೀರಿ. ಯಾಕಂತ ಹೇಳಿದ್ರೆ ಈ ಶಿಕ್ಷಣ ಅಥವಾ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಈ 6 ಕಾರ್ಡ್ಗಳು ನೋಡಿ ನಮ್ಮ ಹತ್ರ. ಈಗ ನನ್ನ ಹತ್ರ ಒಂದು 3, 4, 5 ಇದೆ, ನಿಮ್ಮ ಹತ್ರ ಒಂದಿದೆ, 6 ಕಾರ್ಡ್ ಇದೆಲ್ಲ. ಈ 6 ಕಾರ್ಡಿಂದ ಇಡೀ ಜಗತ್ತನ್ನೇ ಗೆಲ್ಬೋದು ಅಂತ ಗೊತ್ತಾಯ್ತು. ಆ್ಯಕ್ಚುಲಿ ನಾವು ಈ ಔಟ್ಡೋರ್ ಶೂಟಿಂಗ್ ಜಾಸ್ತಿ ಮಾಡ್ತೀವಿ ವ್ಲಾಗಲ್ಲಿ. ಬಟ್ ಇದನ್ನು ಕೇಳುವಾಗ ನಂಗೆ ಭಾಳ ಆಶ್ಚರ್ಯ ಆಯಿತು. ಇದು ಹೇಗೆ ಸಾಧ್ಯ? ಬರೀ ಕಾರ್ಡಲ್ಲಿ ಈ ಥರ ಎಲ್ಲ ಮಾಡ್ಬೋದು. ನೋಡಿ ಎಂಥ ಇದೊಂದು ಅವಕಾಶ ಅಂತೇಳಿ. ಪ್ರೊಫೆಷ್ನಲ್ ಕಾರ್ಡು ಈ ಕಡೆಯಿಂದ ನೋಡಿದರೆ, ಇದು ಕಾಂಪೀಟ್ ಕಾರ್ಡು, ಯಾವುದಾದ್ರು ದೊಡ್ಡ ಎಕ್ಸಾಮ್ಗಳನ್ನು ತಗೊಳ್ಳಿಕ್ಕೆ. ಇದು ಪೇರೆಂಟ್ ಕಾರ್ಡು. ಇದು ಏನಿದು ಹೀಗೆಲ್ಲ ಬಿಸ್ನೆಸ್ ಕಾರ್ಡು. ಇದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಕೊಡ್ಬೋದಾ? ಸ್ಟೂಡೆಂಟ್ ಕಾರ್ಡು ಎಲ್ರಿಗೆ ಹೆಲ್ಪ್ ಆಗಬೇಕು. ಯಾಕಂದರೆ ನಮ್ಮ ವ್ಲಾಗಲ್ಲಿ ನಾವು ತುಂಬ ಜನರಿಗೆ ಹೆಲ್ಪ್ ಆಗುವಂಥದ್ದೇ ಮಾಡ್ತೇವೆ. ಇದು ನೋಡಿದ್ರೆ ತುಂಬ ಜನರಿಗೆ ಹೆಲ್ಪ್ ಆಗೋ ಥರ ಇದೆ. ಯಾರನ್ನು ಅವಲಂಬಿಸಬೇಕಾಗಿಲ್ಲ. ಜಸ್ಟ್ ಈ ಕಾರ್ಡ್ ಇಟ್ಕೊಂಡು ನಾವು ಪಾಠವನ್ನು ಕಲಿಬೋದು ಅಥವಾ ನಮ್ಮ ಡೆವಲಪ್ಮೆಂಟನ್ನು ಮಾಡ್ಕೋಬೋದು. ಅಂದರೆ ಯಾವ ಥರ ಹೇಳಿ? ನಾನು ಶುರುವಿಗೆ ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ಟೂಡೆಂಟಲ್ಲಿ ನಾವು 3 ಥರ ಕಾರ್ಡ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಸ್ಟೂಡೆಂಟ್, ಪೇರೆಂಟ್ ಮತ್ತು ಕಾಂಪಿಟ್. ಈಗ ನೀವು ಅಂದ್ಕೊಳ್ಬೋದು, ಇದು ಪೇರೆಂಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಟೂಡೆಂಟ್ ಹೇಗೆ ಬರ್ತಾರೆ ಅಂತ. ಈಗ ಸಣ್ಣ ಮಕ್ಕಳು ಇರ್ತಾರೆ, 6ನೇ ಕ್ಲಾಸಿನ ಕೆಳಗಿನ ಮಕ್ಕಳು. ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಮಿಡಿಯೇಟಾಗಿ ಅರ್ಥ ಆಗಲಿಕ್ಕಿಲ್ಲ. ಹೇಗೆ ಕಲಿಯೋದು ಇದರಲ್ಲಿ ಅಂತ. ಅದಕ್ಕೆ ಏನು ಮಾಡ್ತೇವೆ ನಾವು, ಅವರ ಪೇರೆಂಟ್ಸಿಗೆ ಹೇಳ್ಕೊಡ್ತೇವೆ. ತಂದೆಯ ತಾಯಿಯ ಯಾರಾದರೂ ಕಲಿತಾರೆ. ಹಂಗಾದ್ರೆ ನೀವೀಗ ಹೇಳ್ತಾ ಇರೋದು AI ಬಗ್ಗೆನಾ? ಹಾಂ, AI ಬಗ್ಗೆ. ಓಹೋ, ನೋಡಿ ಇವರು AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಈ ಕಾರ್ಡ್ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಕಾರ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಎಲ್ಲ ಕಡೆ ಹರಡ್ತಾ ಇದೆ AI. ಅದನ್ನು ಹೇಳಿಕೊಡ್ತಾ ಇದ್ದೇವೆ. ನೋಡಿ, ಅಂದರೆ ಇವರು ಹೇಳುವ ಪ್ರಕಾರ AI ಅಂದರೆ ನಾವೆಲ್ಲ ಹಿಂದೆಲ್ಲ ಬೋರ್ಡಲ್ಲೆಲ್ಲ ಬರ್ಕೊಂಡು ಕಲ್ತ್ಕೊಂಡು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ವಿ. ಅಂದರೆ ಈ AI ಕಾರ್ಡ್ ಇದ್ದರೆ ಏನು ಕಷ್ಟ ಇಲ್ವಾ? ಏನು ಕಷ್ಟ ಇಲ್ಲ. ಅವರು ಹೇಗೆ ಇದನ್ನು ಕಲಿಬೇಕು, ಯೂಸ್ ಮಾಡೋದನ್ನು ಕಲ್ತಾ ಹೋದರೆ ಅವರಿಗೆ ಲೈಫ್ ಲಾಂಗ್ ಅದು ತುಂಬಾ ಹೆಲ್ಪ್ ಮಾಡ್ತದೆ. ಈ AI ಹೇಗೆ ಹೆಲ್ಪ್ ಮಾಡ್ತದೆ ಅಂದರೆ ಯಾವ ವೇರಿಯಂಟ್ ಅಲ್ಲಿ? ನೀವು ಹೇಳಿದ್ರಿ ಈಗ ಸ್ಟೂಡೆಂಟ್ ವೇರಿಯಂಟ್ ಅಂತ ಹೇಳಿದ್ರಿ. ಸ್ಟೂಡೆಂಟ್ಗಳಿಗೆ ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನ ಹೇಳಿ. ಅಂದರೆ ಅಪ್ ಟು ಸಣ್ಣ ಕ್ಲಾಸಿಂದ ದೊಡ್ಡ ಕ್ಲಾಸ್ವರೆಗೆ ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನ ಹೇಳಿ. ಈಗ ನಾನು ಪೇರೆಂಟಿಂದ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿಂದಲೇ ಹೇಳ್ತೇನೆ. ಪುಟ್ಟ ಮಕ್ಕಳಿಂದ ಹೇಳ್ತೇನೆ. ಈಗ ಪುಟ್ಟ ಮಕ್ಕಳಿಗೆ ಅವರಿಗೆ ಕೆಲವು ಪಾಠಗಳು ಅರ್ಥ ಆಗಲ್ಲ. ಅವರಿಗೆ ಹೇಗೆ ಹೇಳ್ಕೊಡ್ಬೇಕು? ಫನ್ ಲರ್ನಿಂಗಲ್ಲಿ ಹೇಳ್ಕೊಡ್ಬೇಕು. ಒಂದು ಪಾಠವನ್ನು ಬೇರೊಂದು ಎಕ್ಸಾಂಪಲ್, ಈಗ ಅವರಿಗೆ ಸ್ಪೋರ್ಟ್ಸ್ ಇಷ್ಟ ಇದ್ದರೆ ಆ ಸ್ಪೋರ್ಟ್ಸ್ ಫುಟ್ಬಾಲಿಗೆ ಕಂಪೇರ್ ಮಾಡಿ ಅಥವಾ ಕ್ರಿಕೆಟಿಗೆ ಕಂಪೇರ್ ಮಾಡಿ ಹೇಗೆ ಹೇಳ್ಕೊಡ್ಬೋದು ಒಂದು ಪಾಠವನ್ನು ಅಂತ ಈ AI ಮುಖಾಂತರ ತಾಯಿ ಅಥವಾ ತಂದೆ ಕಲಿತು ಈ ಮಕ್ಕಳಿಗೆ ಹೇಳಿಕೊಡ್ತಾರೆ.
ಮತ್ತು ಈಗ ಸ್ಟೂಡೆಂಟ್ ಅದರಲ್ಲಿ ಸ್ಟೂಡೆಂಟ್ ಕಾರ್ಡ್ ಏನು ಹೇಳಿದೆ 6th ಸ್ಟ್ಯಾಂಡರ್ಡ್ ಎಬೋ ಮಕ್ಕಳಿಗೆ, ಅದು ಹೈಯರ್ ಎಜುಕೇಷನ್, ಇಂಜಿನಿಯರಿಂಗ್, ಡಿಗ್ರಿ ಆರ್ MBBS ಎನಿ ಕ್ಯಾಟಗರಿ ಯಾರೂ ಕಲಿಬೋದು ಈ ಸ್ಟೂಡೆಂಟ್ ಕಾರ್ಡಲ್ಲಿ. ಅದರಲ್ಲಿ ಹೇಗಂತ ಹೇಳಿದ್ರೆ ಅವರಿಗೆ ಸಿಲೆಬಸ್ ಇರ್ಬೋದು, ಅವರ ಒಂದು ಸಬ್ಜೆಕ್ಟ್ ಇರ್ಬೋದು, ಅದನ್ನು ಹೇಗೆ ರಿವಿಷನ್ ಮಾಡೋದು, ಅವರ ಸ್ಟಡಿಯನ್ನು ಹೇಗೆ ಆರ್ಗನೈಸ್ ಮಾಡೋದು. ಈಗ ತುಂಬ ಸಬ್ಜೆಕ್ಟ್ಸ್ ಇರ್ತದೆ ಮಕ್ಕಳಿಗೆ, ಅದನ್ನು ಎಕ್ಸಾಮ್ ಬರುವಾಗ ಹೇಗೆ ಓದೋದು, ತುಂಬ ಚಾಪ್ಟರ್ಸ್ ಇರ್ತದೆ, ಯಾವ ಚಾಪ್ಟರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋದು, ಯಾವ ಥರ ಇದನ್ನು ಕಲಿಬೋದು ಅಂತ ನಾವು ಇದರಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತೀವಿ. ಈಗ ಟೀಚರ್ ಒಂದು ಕಾನ್ಸೆಪ್ಟ್ ಹೇಳಿಕೊಟ್ಟಿರ್ತಾರೆ, ಮನೆಗೆ ಬರುವಾಗ ಅದು ಮರ್ತೋಗಿರ್ತದೆ, ಇದು ಏನು ಕಾನ್ಸೆಪ್ಟ್, ಟೀಚರ್ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳಿಕೊಟ್ಟಿರ್ತಾರೆ ಶಾಲೆಯಲ್ಲಿ, ಅವನಿಗೆ ಒಂದು ಬೇರೆ ರೀತಿಯಲ್ಲಿ ಇದನ್ನು ಕಲಿಬೇಕಂತ ಎನಿಸ್ತದೆ. ಸೊ ಎಐಗೆ ಕಮಾಂಡ್ ಕೊಟ್ಟು ಅವನು ಹೇಳ್ಬೋದು, ನನಗೆ ಒಂದು ಸ್ಪೋರ್ಟ್ಸಲ್ಲಿ ಟೈಪ್ ನನಗೆ ಎಕ್ಸಾಂಪಲ್ ಕೊಡು, ಅಥವಾ ಒಂದು ಸಿಂಗಿಂಗ್ ಟೈಪಲ್ಲಿ ಇದನ್ನು ಎಕ್ಸಾಂಪಲ್ ಕೊಡು ಅಂತ. ಸೊ ಅವಾಗ ಆ AI ಪ್ರಾಂಪ್ಟ್ ರೆಸ್ಪಾಂಡ್ ಮಾಡ್ತದೆ, ಹೀಗೆ ಇದನ್ನು ಕಲಿಬೋದು ಅಂತ. ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತದೆ, ಅವನಿಗೆ ಯಾವ ಫೀಲ್ಡಲ್ಲಿ ಇಷ್ಟ ಉಂಟು ಅದರಲ್ಲಿ ಕಲಿತ್ರೆ ಆ ಸ್ಟೂಡೆಂಟಿಗೆ ಬೇಗ ತಲೆಯಲ್ಲಿ ಇರ್ತದೆ, ಫಾರ್ ಎವರ್ ಅವನ ತಲೆಯಲ್ಲಿ ಉಳ್ಕೊಂಡ್ಬಿಡ್ತದೆ. ಅದು ಹಾಗೇನೆ ಕಾಂಪೀಟ್ ಅಂತ ತಂದಿದ್ದೇವೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಆಗುವ ಮಕ್ಕಳಿಗೆ. ಈಗ ಕಾಂಪಿಟೇಟಿವ್ ವರ್ಲ್ಡ್ ಹೇಗೆ ಆಗಿದೆ ಅಂತೆ, ತುಂಬ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಪ್ರತಿಯೊಂದು ನಮಗೆ ಬೇಕಾಗ್ತದೆ. ಈಗ ಅದರಲ್ಲಿ ಈಗ ಕ್ವಾಲಿಟೇಟಿವ್ ರೀಸನಿಂಗ್ ಅಥವಾ ಕರೆಂಟ್ ಅಫೇರ್ಸ್, ಇದೆಲ್ಲ ಬೇರೆ 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 ಆ್ಯಪ್ಟಿಟ್ಯೂಡ್ ಎಲ್ಲ ಇರುತ್ತೆ. ಅವರು ಹೇಗೆ ಈ ಇದರಲ್ಲಿ AI ಹೇಗೆ ಕಲಿಬೋದು, ನಿಮ್ಮ ಯಾವುದೇ ಒಂದು ಈಗ UPSC ಆಗೋದು, IAS, ಯಾವ್ಯಾವ ಇದಕ್ಕೆ ಯಾವುದೇ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೀವೀಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹಾಗೆ ಹೇಳಿದ್ರಿ. ಈಗ ನನಗೆ ಈ ಎಜುಕೇಟಿವ್ ಇದು ಮಾಡಿದ್ರು, ಕಾರ್ಡ್ ಮಾಡಿದ್ರಲ್ಲ, ಈ ಎಜುಕೇಟಿವ್ ಕಾರ್ಡ್ ಅಲ್ಲಿ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್, ಈಗ ನನ್ನ ಮಗ 3ನೇ ಕ್ಲಾಸ್, ಹೌದು, ನಾನೀಗ ಅವನಿಗೆ ಏನೋ ಹೇಳ್ಕೊಡ್ಬೇಕು. ಈಗ ಅವನು ನಿನ್ನೆ ಶಾಲೆಗೆ ಹೋದ, ಇವತ್ತು ಜ್ವರ ಬಂತು, ರಜೆ ಮಾಡ್ದ, ಈಗ ನಾಳೆ ಅವನ ಪಾಠ ಎಲ್ಲ ಹಿಂದಕ್ಕೆ ಹೋಯ್ತು, ಅಲ್ಲಿ ಟೀಚರ್ಸ್ಗೆ ಹೇಳ್ಕೊಡ್ಲಿಕ್ಕೆ ಟೈಮ್ ಇರಲ್ಲ, ಮಕ್ಕಳಿಗೆ ಅದು ಅರ್ಥ ಆಗದೆ ಹೋಗ್ಬೋದು. ಆಗ ಈ AI ಕಾರ್ಡ್ ಹೇಗೆ ಉಪಯೋಗಕ್ಕೆ ಬರ್ತದೆ ಹೇಳಿ? ಈಗ ನೋಡಿ, ಈಗ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಏನು ಅವನು ಶಾಲೆಗೆ ಹೋಗಿದ್ದಾಗ ಅವನಿಗೆ ಆ ಚಾಪ್ಟರ್ ಕವರ್ ಆಗಲಿಲ್ಲ. ಈ ಚಾಪ್ಟರ್ ಒಂದು ಹೆಸರನ್ನು ಅಥವಾ ಚಾಪ್ಟರ್ ಏನಿದೆ ಅದರಲ್ಲಿ ಅಂತ AI ಕೊಟ್ರೆ, ಒಂದು ಸಣ್ಣ ಪ್ಯಾರದಲ್ಲಿಯೋ ನೀವು ಅದರಲ್ಲಿ ನಿಮ್ಮ ಕಂಟೆಂಟ್ಸ್ ಅಂತ ಇರ್ತದಲ್ಲ, ಈ ಪಾಠದಲ್ಲಿ ಇಂಥ ವಿಷಯಗಳು ಕಂಟೆಂಟ್ ಇದ್ದಾವೆ ಅಂತ ಹೇಳಿ AI ಕೊಟ್ರೆ, ಅದು ನಿಮಗೆ ಪಾಠವನ್ನು ಡೀಟೇಲ್ ಆಗಿ ಸಮ್ಮರೈ ಒಟ್ಟಿಗೆ ನಿಮಗೆ ಕೊಡ್ತದೆ. ಈಗ ಅದಕ್ಕೆ ಹೇಳ್ಬೋದು, ನನ್ನ ಮಗನಿಗೆ ಕೆಲವು ಈ ಎಕ್ಸಾಂಪಲ್ ಒಟ್ಟಿಗೆ ಹೇಳಿದ್ರೆ ನನ್ನ ಮಗನಿಗೆ ಬೇಗ ಅರ್ಥ ಆಗ್ತದೆ ಅಂತ ನೀವು ಅದರ ಪ್ರಕಾರ AI ಹತ್ರ ಕೇಳಿ ಅದನ್ನು ಆನ್ಸರ್ ಅನ್ನು ಪಡ್ಕೊಳ್ಬಹುದು. ಈಗ ನನ್ನ ಮಗ ಒಂದು 4-5 ದಿವಸ ರಜೆ ಹಾಕಿದ್ರು ಕೂಡ, ಟೀಚರ್ ಅಲ್ಲಿ ಪಾಠ ಮಾಡಿರೋದು ಕಳೆದೋಗಿದ್ರು ಕೂಡ, ಅವನಿಗೆ ಅದು ಮರುದಿವಸ ಹೋಗುವಾಗ ಅವನಿಗೆ ಏನು ಅರ್ಥ ಆಗಿರಲ್ಲ. ಸೊ ಅದನ್ನ ನಾನು AI ಜೊತೆ ಮಾತಾಡಿ ಮನೆಯಲ್ಲೇ ಕೂತು ಸರಿ ಮಾಡ್ಕೋಬಹುದು. ಹೌದು, ಖಂಡಿತ. ಈಗ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಕೂಡ ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ, ಉದ್ದ ಪ್ರಾಬ್ಲಮ್ಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೆ ಹೇಗೆ ಬಂತು ಗೊತ್ತಿರೋದಿಲ್ಲ, ಬೈ ಹಾರ್ಟ್ ಮಾಡಿ ಹೋಗ್ತಾರೆ ಎಕ್ಸಾಮ್ ಹೋಗುವಾಗ. ಇಲ್ಲಿ ಯಾಕೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಯಾಕೆ ಹೀಗೆ ಮಾಡಬೇಕು, ಯಾಕೆ ಇನ್ನೊಂಥರ ಯಾಕೆ ಅದು ಹಾಗೆ ಮಾಡಬಾರ್ದು, ಎಲ್ಲ AI ಕಲಿಬೋದು ಮಕ್ಕಳು. ಓಕೆ, ಈ ಸಣ್ಣ ಮಕ್ಕಳಿಗೆ ಎಷ್ಟು 6ನೇ ಕ್ಲಾಸ್ ವರೆಗಿನ ಮಕ್ಕಳಿಗೆ ಎಜುಕೇಟಿವ್ ಕಾರ್ಡ್ ಅನ್ನ ನೀವು ಅಲ್ಲ, ಎಜುಕೇಟಿವ್ ಕಾರ್ಡ್ ಅಂತಲ್ಲ, ಪೇರೆಂಟ್ ಕಾರ್ಡ್ ಅಂತ. ಎಜುಕೇಟಿವ್ ಕಾರ್ಡ್ ಇಸ್ ಬೇರೆ, ಎಜುಕೇಟ್ ಕಾರ್ಡ್ ಅಂದ್ರೆ ಟೀಚರ್ಸ್ಗೆ. ಇದು ಪೇರೆಂಟ್ಗಳಿಗೆ 6ನೇವರೆಗೆ ಪೇರೆಂಟ್ಗಳು ಇದನ್ನ ನೋಡ್ಕೊಂಡು ಇದು ಮಾಡಬಹುದು. ಇದನ್ನ ಹೇಗೆ ಯೂಸ್ ಮಾಡೋದು? ಫಾರ್ ಎಕ್ಸಾಂಪಲ್, ಇಷ್ಟು ಸಣ್ಣ ಮಕ್ಕಳಿಗೆ ಈ ಕಾರ್ಡ್ ಕೊಟ್ರೆ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಈಗ ಪೇರೆಂಟ್ಗಳು ಯಾವ ತರ ಯೂಸ್ ಮಾಡ್ಬೇಕು ಅಂತ ಸ್ವಲ್ಪ ಡೌಟ್ ಇರುತ್ತೆ. ಯಾವ ತರ ಯೂಸ್ ಮಾಡಿದ್ರೆ ಚಂದ ಇದನ್ನ? ಇದರಲ್ಲಿ ನಾವು ಅವರಿಗೆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ, ಇಲ್ಲಿ QR ಕೋಡ್ ಕೊಟ್ಟಿದೆಲ್ಲ, ಅದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ದೇ ವೆಬ್ಸೈಟ್? ನಮ್ದೇ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಕಾಮನ್ ಮ್ಯಾನ್ಗೆ ಅಂಡರ್ಸ್ಟ್ಯಾಂಡ್ ಆಗುವಾಗೆ ನಾವು ಕೊಟ್ಟಿರ್ತೇವೆ. ಈಗ ಹೇಗೆ ಪೇರೆಂಟ್ಸ್ಗೆ ಅರ್ಥ ಆಗ್ಬೇಕಲ್ಲ, ಅದಲ್ಲಿ ಅವರಿಗೆ ಯಾವಾಗ ಕ್ಲಾಸ್ ಬೇಕು ಆ ದಿನದಿಂದ ಅವರು ಸ್ಟಾರ್ಟ್ ಮಾಡ್ಬೋದು. ಈಗ ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡ್ಬೇಕಂದ್ರೆ, ಅಂದ್ರೆ ರಿಜಿಸ್ಟ್ರೇಷನ್ ಆಗಿ ನಿಮ್ಗೆ ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದರಲ್ಲಿ ಆಪ್ಷನ್ ಇದೆ. ಈಗ ಇನ್ನೊಬ್ರಿಗೆ ನಾಳೆಯಿಂದ ಮಾಡ್ಲಿಕ್ಕೆ ಇಷ್ಟ ಇದೆ, ಅವ್ರು ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅವತ್ತಿಂದ 30 ದಿವಸ
ಅವತ್ತಿಂದ 30 ದಿವಸದಲ್ಲಿ ಕೋರ್ಸಸ್ ಕೋರ್ಸ್ ಇರ್ತದೆ. ಒಂದು ತಿಂಗಳ ಕೋರ್ಸ್. ಒಂದು ತಿಂಗಳ ಕೋರ್ಸ್. ಓಕೆ. ಈಗ ನಾವು ಸ್ವಲ್ಪ ದೊಡ್ಡ ಕ್ಲಾಸ್ ಅವರಿಗೆ ಹೋಗುವ. ಈ ಸಣ್ಣ ಕ್ಲಾಸ್ ಅವ್ರದ್ದು ನೀವು ಹೇಳಿದ್ರಿ, ಅರ್ಥ ಆಯ್ತು. ಪೇರೆಂಟ್ಗಳು ಮಾಡ್ಕೊಂಡು ಅದನ್ನ ಹೇಳ್ಕೊಡೋದೆಲ್ಲ ಗೊತ್ತಾಯ್ತು. ಇನ್ ಕೇಸ್ ಕ್ಲಾಸ್ ಹಿಂದೆ ಆಗಿದ್ರೆ ಮರು ದಿವಸ ಬಂದು ಇದರಲ್ಲಿ ಕಲ್ತ್ಕೊಳ್ಬಹುದು ಅನ್ನೋದು ಗೊತ್ತಾಯ್ತು. ಈಗ ದೊಡ್ಡ ಕ್ಲಾಸ್ ಅವರಿಗೆ ಹೋದಾಗ ತುಂಬಾ ದೊಡ್ಡ ದೊಡ್ಡ ಸಬ್ಜೆಕ್ಟ್ಸ್ ಇರುತ್ತೆ. MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ತುಂಬಾ ಕಷ್ಟ ಇರುತ್ತೆ ಕಲಿಲಿಕ್ಕೆ. ರಾತ್ರಿ ಇಡೀ ಓದ್ತಾ ಇರ್ತಾರೆ ಕುತ್ಕೊಂಡು, ಅವರಿಗೆ ಅರ್ಥನೂ ಆಗುದಿಲ್ಲ, ನಿದ್ದೆ ಕೆಟ್ಟು ಓದ್ತಾರೆ ಕೆಲವರೆಲ್ಲ. ಅವರಿಗೆಲ್ಲ ಇದು ಈಗ ಸಿಂಪಲ್ ಆಗಿ ಪಾಯಿಂಟ್ಸ್ ಮಾಡಿ ಬರೀಲಿಕ್ಕೆ ಇರ್ತದಲ್ಲ, ಅದನ್ನ ಹೇಗೆ ಮಾಡೋದು ಇದರಲ್ಲಿ, ಹೇಗೆ ಹೇಳಿಕೊಡ್ತದೆ ಇದು AI ಈಗ ಏನಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಚಾಪ್ಟರ್ ಇತ್ತು. ಆ ಚಾಪ್ಟರ್ ಅಲ್ಲಿ ಮೇನ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಅದ್ರ ಏನಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸಮ್ಮರಿ ಟೈಪ್ ಬರ್ತದೆ. ಪ್ಯಾರಾವಾಗಿ ಸಹ ನಾವು ಒಂದು ಚಾಪ್ಟರ್ ಇದ್ದು ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡಿ ಸ್ಟೂಡೆಂಟ್ಸ್. ಹೆವಿ ಅವರಿಗೆ ದೊಡ್ಡ ದಪ್ಪ ಪುಸ್ತಕಗಳು ಇರ್ತದೆ ಈ MBBS ಅವರಿಗೆಲ್ಲ. ಆ ಪುಸ್ತಕಗಳದ್ದು ಕಾನ್ಸೆಪ್ಟ್ ಅನ್ನು AI ಹತ್ರ ಹೇಳಿದ್ರೆ ನನ್ಗೆ ಇದು ವಾಸ್ಟ್ ಕಾನ್ಸೆಪ್ಟ್ ಅನ್ನು ಹೇಗೆ ಇದ್ ಮಾಡುದಂತ AI ಹತ್ರ ಕೇಳಿದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತದೆ. ಹೌದು. ಪ್ರತಿ ನೋಟ್ಸ್ ಅನ್ನು ಹಾಗೆ ಮಾಡ್ಕೊಳ್ಬಹುದಾ? ಪ್ರತಿ ಕಾನ್ಸೆಪ್ಟ್ ಅನ್ನು ಹಾಗೆ ಮಾಡ್ಕೊಳ್ಬಹುದು. ಈವನ್ ಪಠ್ಯ ಪುಸ್ತಕ ಇಲ್ಲದ ಹೊರಗಿನ ಇದನ್ನು ಸಹ ಇದರಲ್ಲಿ ಮಾಡ್ಕೊಳ್ಬಹುದು. ಆ ತರನು ಅದನ್ನ ತಗೊಂಡು ಹೋಗಬಹುದು. ಈ ಟೀಚರ್ಸ್ ಗಳಿಗಿಂತ ಇದು ಯಾವ ತರ ಭಿನ್ನವಾಗಿದೆ? ಇದು ಟೀಚರ್ಸಿಗೆ ಹೇಗಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ಸ್ ದಿನ ಹೋದಾಗೆ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಸೊ ಮುಂಚೆ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ವೇ ಆಫ್ ಟೀಚಿಂಗ್ ಬೇರೆ ಇತ್ತು. ಆ ಥರ ಈಗಿನ ಮಕ್ಕಳಿಗೆ ಹೇಳಿದ್ರೆ ಸಾಕಾಗಲ್ಲ, ಅವರಿಗೆ ಇನ್ನೂ ಜಾಸ್ತಿ ಹೇಳ್ಕೊಡ್ಬೇಕು, ಫನ್ ಆಗಿ ಹೇಳ್ಕೊಡ್ಬೇಕು. ಹಾಗೆ ಈ ಟೀಚರ್ಸಿಗೆ ಹೇಗೆ ಸ್ಟೂಡೆಂಟ್ಸ್ ಅನ್ನು ಅಟೆನ್ಷನ್ ಗ್ರಾಬ್ ಮಾಡ್ಬೇಕಲ್ವಾ? ಟೀಚರ್ ಹೇಳೋದನ್ನು ಸ್ಟೂಡೆಂಟ್ ಕೇಳಬೇಕು. ಅದು ಹೇಗೆ ಸ್ಟೂಡೆಂಟ್ಸ್ ಅನ್ನು ಗ್ರಾಬ್ ಮಾಡುದು ಅಂತ ಹೇಳಿ AI ಫನ್ ಲರ್ನಿಂಗ್ ತರ ಟೀಚರ್ಸ್ ಕಲಿಬಹುದು. ಟೀಚರ್ಸ್ ಕೂಡ ಕಲಿಲಿಕ್ಕೆ ಸಾಧ್ಯ, ಮಕ್ಕಳು ಕಲಿಲಿಕ್ಕೆ ಸಾಧ್ಯ. ಎಷ್ಟೊಂದು ಉಪಯೋಗ ಇದು. ಇದು ನಾವೆಲ್ಲ ಇರುವಾಗ ಇರ್ಲಿಲ್ಲಲ್ಲ ಅಂತ ಒಂದು ಬೇಸರ ಆಗ್ತಾ ಇದೆ. ಯಾಕೆ ನೀವು ಇದನ್ನ ಇಷ್ಟು ಲೇಟ್ ಆಗಿ ತಂದ್ರೆ? ಯಾವತ್ತೇ ತರಬಹುದಿತ್ತಲ್ಲ. ನಮಗೆಲ್ಲ ಬಹಳ ಸ್ವಲ್ಪ ಕಷ್ಟ ಆಗ್ತಿತ್ತು ಓದ್ಲಿಕ್ಕೆ, ದಿನಾ ಕೂತ್ಕೊಳ್ಬೇಕಿತ್ತು. ಇಷ್ಟೊಂದು ಸಿಂಪಲ್ ಮಾಡಿದ್ರಲ್ಲ ಎಜುಕೇಶನ್ ಅನ್ನ, ಹೇಗೆ ಇದು? ಆಗ ನಾವೆಲ್ಲ ಕಲಿತಾ ಇರುವಾಗ AI ಡೆವಲಪ್ ಆಗ್ತಾ ಇತ್ತಷ್ಟೇ. ಈಗ ರೀಸೆಂಟ್ಲಿ ಒಳ್ಳೆ ಡೆವಲಪ್ ಆಗಿ ಬಂದಿದೆ. ಅಂದ್ರೆ ತಂತ್ರಜ್ಞಾನವನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಇವಾಗಿನ ಕಾಲಕ್ಕೆ ಅದಕ್ಕೆ ನಾನು ಹೇಳೋದು, ನಾವು ಹಳೆಯ ಸ್ಟೈಲ್ ಅಲ್ಲಿ ಶಿಕ್ಷಣವನ್ನ ಮಾಡೋದನ್ನು ಬಿಟ್ಟುಬಿಡಿ. ಇನ್ನೇನಿದ್ರು ಹೊಸ ಶಿಕ್ಷಣ ವ್ಯವಸ್ಥೆಗೆ ಬನ್ನಿ. ನಾನು ಕೂಡ ಹೇಳೋದು, ಟೀಚರ್ಸ್ಗಳಿಗೂ ಹೇಳೋದು, ವಿದ್ಯಾರ್ಥಿಗಳಿಗೂ ಹೇಳೋದು, ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ತಂತ್ರಜ್ಞಾನದ ಹಿಂದೆ ಹೋಗಿ. ಮಕ್ಕಳು ಕೂಡ ಶಾರ್ಪ್ ಆಗ್ತಾರೆ ಇದರಿಂದ ಅಲ್ವಾ? ಈಗ ಮಕ್ಕಳಿಗೆ ಈ ತಂತ್ರಜ್ಞಾನ ಏನಂತ ಗೊತ್ತಾದ್ರೆ, AI ಬಗ್ಗೆ ಗೊತ್ತಾದ್ರೆ ಮುಂದೆ ಹೈಯರ್ ಎಜುಕೇಶನ್ ಇನ್ನೂ ಸುಲಭ ಆಗ್ತದೆ. ಪುಟ್ಟ ಮಕ್ಕಳಿಗೆ, ಸಣ್ಣ ಮಕ್ಕಳಿರುವಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತಾದ್ರೆ ಅವರಿಗೆ ತುಂಬಾ ಕಷ್ಟ ಏನಿಲ್ಲ. ಮುಂದೆ ತುಂಬಾ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು ಬರ್ಬೋದು. ಅವರಿಗೆ ಅದನ್ನ ಆರಾಮಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಇನ್ನೊಬ್ಬರು ಡಿಪೆಂಡ್ ಆಗ್ಬೇಕಂತ ಇಲ್ಲ, ಇಂಡಿಪೆಂಡೆಂಟ್ ಆಗಿ. ಹೌದು. ಈಗ ಅದಲ್ಲಿ ಡಿವಿಷನ್ಸ್ ಇಲ್ಲ. ಈಗ ಇದನ್ನು ಸೈನ್ಸ್ ಫೀಲ್ಡ್ ಅವರೇ ಕಲಿಬೇಕು, ಕಾಮರ್ಸ್ ಫೀಲ್ಡ್ ಅವರು ಸಹ ಕಲಿಬಹುದು, ಆರ್ಟ್ಸ್ ಅವರು ಸಹ ಕಲಿಬಹುದು. ಎಲ್ಲರಿಗೆ ಸಹ ಇದು ಇಂಪಾರ್ಟೆಂಟ್. ಸ್ಲೋಲಿ ಎಲ್ಲ ಸೆಗ್ಮೆಂಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಈಗ ಕೆಲವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅವರು ಕಾಲೇಜಿಗೆ ಹೋಗುದಿಲ್ಲ, ಓಪನ್ ಯೂನಿವರ್ಸಿಟಿಗಳಿಗೆ ಕಟ್ತಾ ಇರ್ತಾರೆ. ಅವರಿಗೆ ಹೇಗೆ ಇದು ಉಪಯೋಗ ಬರ್ತದೆ ಈ ಕಾರ್ಡು? ಅವರಿಗೆ ಏನಂದ್ರೆ, ಅವರಿಗೆ ಟೈಮ್ ಇರಲ್ಲ. ಫಸ್ಟ್ ಆಫ್ ಆಲ್ ಅವರು ಜಾಬ್ ಹೋಗ್ತಾರೆ, ಜಾಬ್ ಹೋಗಿ ಈವ್ನಿಂಗ್ ಕಾಲೇಜ್ ಅಂತ ಸ್ವಲ್ಪ ಟೈಮಿಗೆ ಕಾಲೇಜ್ ಹೋಗಿರ್ತಾರೆ. ಅಲ್ಲಿ ಏನೋ ಸ್ವಲ್ಪ ಕಲ್ತುಕೊಂಡು ಬಂದಿರ್ತಾರೆ. ಅದನ್ನು ಈಗ ಚಾಪ್ಟರ್ ವೈಸ್ ಮಾಡಿಕೊಂಡು, ಸೆಗ್ಮೆಂಟ್ ವೈಸ್ ಮಾಡಿಕೊಂಡು ಅವರು ಕಲಿಬಹುದು ಇದರಲ್ಲಿ. ಓಕೆ, ನಾವು ಬಿಸ್ನೆಸ್ ಕಾರ್ಡ್ಗೆ ಬರುವ. ಓಕೆ, ಇದಿಷ್ಟು ನೀವು ಡೀಟೇಲ್ ಆಗಿ ಹೇಳ್ಕೊಟ್ರಿ, ನನಗೆ ಹೇಳಿದ್ರಿ, ಅರ್ಥ ಆಯ್ತು ನನಗೆ. ನಮ್ಮ ಎಲ್ಲ ಪೇರೆಂಟ್ಗಳಿಗೆ, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅರ್ಥ ಆಗದಿದ್ರು ಅವ್ರ ಪೇರೆಂಟ್ಗಳಿಗೆ ಗೊತ್ತಾಗಿರುತ್ತೆ. ಇನ್ನು ದೊಡ್ಡ ಮಕ್ಕಳಿಗೆ ಅವರು ಅರ್ಥ ಮಾಡ್ಕೊಳ್ತಾರೆ, ಈ ವಿಡಿಯೋದ ಮೂಲಕ ಅರ್ಥ ಮಾಡ್ಕೊಳ್ತಾರೆ. ಬಿಸ್ನೆಸ್, ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾರೆ. ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ನಾನು ಒಂದು ಕಾರ್ಡ್ ತಗೊಳ್ಬೇಕು ಅಂತಿದ್ದೀನಿ, ನಮ್ಮ ಬಿಸ್ನೆಸ್ಗೆ ಬೇಕಾಗುತ್ತೆ. ನಾನು ಒಂದು ಕಾರ್ಡ್ ತಗೊಳ್ತೀನಿ, ಹೆಂಗೆ ಅಂತ ನಾನು ಕೂಡ ಸ್ವಲ್ಪ ನೋಡ್ಬೇಕಲ್ಲ, ಅಧ್ಯಯನ ಮಾಡ್ಬೇಕಲ್ಲ. ಯಾವ ತರ ಟಿಪ್ಸ್ ಇರುತ್ತೆ ಈ ಬಿಸ್ನೆಸ್ ಕಾರ್ಡ್? ಬಿಸ್ನೆಸ್ ಕಾರ್ಡ್ ಅಂದ್ರೆ ಈಗ ಸಣ್ಣ ಬಿಸ್ನೆಸ್ಗಳು, ಸಣ್ಣ ಅವರ 10 ಮಂದಿದ್ದು ಟೀಮ್, ಸಣ್ಣ ಬಿಸ್ನೆಸ್ ಅವರಿಗೆ ಕೆಲವು ಮಾರ್ಕೆಟಿಂಗ್, ಅವರ ಬ್ರ್ಯಾಂಡಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಅವರೊಂದು ಪ್ರಾಡಕ್ಟ್ ತಂದಿರ್ತಾರೆ, ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇದರಲ್ಲಿ ಹೀಗೆ ರಿಸಲ್ಟ್ ಬರಬೇಕು ಅಂತ. ಬಟ್ ಅವರ ರಿಸಲ್ಟ್ ಹಾಗೆ ಬಂದಿರಲ್ಲ.
ಸೊ ಅವರು ಈ AI ಮುಖಾಂತರ ನಂದು ಈ ಒಂದು ಪ್ರಾಡಕ್ಟ್ ಇಂಥ ಫೀಚರ್ಸ್ ಇದೆ, ಬಟ್ ಅದು ಎಕ್ಸ್ಪೆಕ್ಟ್ ಆಗಿ ರಿಸಲ್ಟ್ ಬರ್ತಾ ಇಲ್ಲ, ಕಸ್ಟಮರ್ಸ್ ಇದು ಪ್ರಾಡಕ್ಟ್ ಅಂತ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ AI ಅಲ್ಲಿ ಕಲಿಬಹುದು. ಹೌದು. ಈಗ ನೋಡಿ, ಮುಂಚೆ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂತ ಬರುವಾಗ ತುಂಬ ಜನ ವರ್ಕ್ ಮಾಡಿ ತುಂಬ ದಿವಸ ತಗೊಳ್ತಾ ಇದ್ರು. ಈಗ AI ಅನ್ನು ಬಳಸಿಕೊಂಡ್ರೆ ಈ ಒಂದು ಪ್ರಾಜೆಕ್ಟನ್ನು ಬೇಗವಾಗಿ ಕಂಪ್ಲೀಟ್ ಮಾಡ್ಬೋದು. ಮತ್ತು ಇದರಲ್ಲಿ ಔಟ್ಪುಟ್ ಸಹ ಒಳ್ಳೆ ಔಟ್ಪುಟ್ ಇರುತ್ತೆ, ಎಫಿಷಿಯೆಂಟ್ ಔಟ್ಪುಟ್ ಇರುತ್ತೆ. ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಒಟ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ಮುಗಿಸ್ಬೋದು. ಓಕೆ. ಈಗ ವೆಬ್ಸೈಟಲ್ಲಿ ನೀವೇನಾದರೂ ಟಿಪ್ಸ್ ಕೊಡಿಸ್ತೀರಾ, ಅಥವಾ ಯಾವ ಥರ ಜನಗಳೀಗ ಅಂದರೆ ವಿಡಿಯೋ ಮೂಲಕ ಇರುತ್ತಾ, ಅಥವಾ ಯಾವ ಥರ ಡೆವಲಪ್ಮೆಂಟ್ಸ್ ಇರ್ತದೆ ವೆಬ್ಸೈಟಲ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೂ ಸಹ ಸೇಮ್ ವಿಡಿಯೋ ಟೈಪೇ ಇರುತ್ತೆ. 30 days ಇದು ಇರುತ್ತೆ. ಅವರಿಗೆ ಹೇಗೆ ನಾವು ಎಕ್ಸಾಂಪಲ್ಸ್ ಕೊಡ್ತಾ ಕಲಿಸ್ತೇವೆ, ಒಂದು ಈ ಬಿಸ್ನೆಸ್ಸಿಗೆ ಹೇಗೆ, ಈ ಪ್ರಾಬ್ಲಮಿಗೆ ಹೇಗೆ. ಸೊ ಆ ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಇರುವಾಗ ಅವರ ಬಿಸ್ನೆಸ್ ಅಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಹೇಳಿ ಆ ಪರ್ಟಿಕ್ಯುಲರ್ ಪರ್ಸನ್ ಅರ್ಥ ಮಾಡ್ಕೊಳ್ಬೋದು. ಕೆಲವರು ನೋಡಿ ಒಮ್ಮೆ ಬಿಸ್ನೆಸ್ಗೆ ಬಂದಿರ್ತಾರೆ, ತುಂಬಾ ಲಾಸ್ ಆಗಿ ಎಲ್ಲ ಕಳ್ಕೊಂಡಿರ್ತಾರೆ. ಇನ್ನು ಕೆಲವರು ಗ್ರೋತ್ ಆಗದೆ ವರ್ಷಾನ್ಗಟ್ಲೆ ಒದ್ದಾಡ್ತಾ ಇರ್ತಾರೆ, ಇನ್ನೂ ಏನೂ ಆಗ್ಲಿಲ್ಲಲ್ಲಪ್ಪ ಅಂತೇಳಿ ತಲೆ ಬಿಸಿಯಲ್ಲಿ ಇರ್ತಾರೆ. ಹೇಗೆ ಇವರಿಗೆ ಯಾವ ತರದ ಇದ್ ಮಾಡ್ತೀರಿ, ಇವರನ್ನ ಹ್ಯಾಂಡಲ್ ಮಾಡ್ತೀರಿ, ಯಾವ ತರ ಇವರಿಗೆ ಸೊಲ್ಯೂಷನ್ಸ್ ಕೊಡ್ತೀರಿ ನಿಮ್ ಕಡೆಯಿಂದ? ಅವರು ಫಸ್ಟ್ ಆಫ್ ಆಲ್ ಅವ್ರು ನೋಡ್ಬೇಕು, ಅವ್ರು ಎಲ್ಲಿ ಸೋಲ್ತಾ ಇದ್ದಾರೆ ಅಂತ ಅವರು ಫಸ್ಟ್ ನೋಡ್ಬೇಕು. ಎಲ್ಲಿ ಪ್ರಾಬ್ಲಮ್ ಇದೆ, ಯಾವುದ್ರಲ್ಲಿ ನಾನು ಹೋಗ್ತಾ ಇದ್ದೇನೆ, ಎಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಮೇನ್ ಗೋಲ್ ಏನಿತ್ತು, ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಅವರು ತಿಳ್ಕೊಂಡು AI ಹತ್ರ ಕೇಳಿದ್ರೆ, ನೀನು ಇಂಥ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ ಹೇಳ್ತದೆ, ಸಜೆಷನ್ಸ್ ಕೊಡ್ತದೆ. ಹೀಗ್ ಮಾಡ್ಬೇಕು, ಇಂತೆಷ್ಟು ದಿನದಲ್ಲಿ ಇದನ್ನು ಮುಗಿಸ್ಬೇಕು, ಹೇಗೆ ಮಾಡೋದು, ಎಲ್ಲ ಸಜೆಷನ್ಸ್ ಈ AI ಅಲ್ಲಿ ಸಿಗುತ್ತೆ. ಹೌದು. ನೋಡಿ, ಏನಾದ್ರೂ ನಾವು ಮಿಸ್ಟೇಕ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ AI ಜೊತೆ ನಾವು ಅದನ್ನ ಹೇಳ್ಕೊಂಡ್ರೆ ಅದು ನಮಗೆ ಸಜೆಸ್ಟ್ ಮಾಡುತ್ತೆ. ಅಂದ್ರೆ ನೀವು ಇಲ್ಲಿ ಎಡವ್ತಾ ಇದ್ರಿ, ಇಂಥ ಜಾಗದಲ್ಲಿ ನೀವು ಸರಿ ಮಾಡ್ಕೊಳ್ಳಿ, ನಿಮ್ ಬಿಸ್ನೆಸ್ ಸರಿ ಆಗುತ್ತೆ, ಗ್ರೋತ್ ಆಗುತ್ತೆ, ನೀವು ಡೆವಲಪ್ ಆಗ್ತೀರಿ ಅನ್ನೋದನ್ನ ಬಹಳ ಒಂದು ನೀಟಾಗಿ ಹೇಳ್ಕೊಡ್ಲಿಕ್ಕೆ ಈ ಒಂದು ನಿಮಗೆ ಬಿಸ್ನೆಸ್ ಕಾರ್ಡ್ ಹೆಲ್ಪ್ ಆಗುತ್ತೆ. ರೆವೆನ್ಯೂ ಜಾಸ್ತಿ ಆಗ್ಲಿಕ್ಕೂ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮ್ಯಾನ್ಗಳು ಯಾರೆಲ್ಲ ನೋಡ್ತಾ ಇದ್ರಿ, ನಿಮಗೂ ಕೂಡ ಈ ಕಾರ್ಡ್ ಯೂಸ್ ಆಗುತ್ತೆ ನಿಜಕ್ಕೂ ಕೂಡ. ಇನ್ನು ಕಾಂಪಿಟ್ ಕಾರ್ಡ್ ಯಾವ ತರ ಇದು ಕೆಲಸ ಮಾಡುತ್ತೆ? ಕಾಂಪಿಟ್ ಕಾರ್ಡ್ ಆಗ್ಲೇ ಹೇಳಿದಾಗೆ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಆಗ್ತಾರಲ್ಲ ಆ ಮಕ್ಕಳಿಗೆ, ಅಂದ್ರೆ ಈ IAS, IPS, IFS ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಅವರಿಗೆ ಹೇಗೆ AI ಅನ್ನು ಯೂಸ್ ಮಾಡಿಕೊಂಡು ಅವರು ಕಲಿಬಹುದು ಅಂತ ಹೇಳ್ಕೊಳ್ತೇವೆ. ಈಗ ಕಾಂಪಿಟೇಟಿವ್ ಅಲ್ಲಿ ಸಹ ಬೇರೆ ಬೇರೆಯವರು ಬಂದಿರ್ತಾರೆ, CA ಮಾಡುವವರು ಬರ್ತಾರೆ, UPSC ಮಾಡುವವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಅವರಿಗೆ ಎಲ್ಲ ಕಲೀಲಿಕ್ಕೆ ಆಗುದಿಲ್ಲ. ಒಂದೇ ಎಕ್ಸಾಮ್ಸ್ ಹತ್ರ ಬರ್ತಾ ಇರ್ತದೆ, ಲಾಸ್ಟ್ ಮಿನಿಟಿಗೆ ಹೋಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದೆಲ್ಲ ಆಮೇಲೆ ಎಲ್ಲ ಮರ್ತು ಹೋಗ್ತದೆ. ಹೌದು. ಮತ್ತೆ ಯಾವ ಕಾನ್ಸೆಪ್ಟಿಗೆ ಹೆಚ್ಚು ಟೈಮ್ ಕೊಡೋದಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಇದು AI ಅಲ್ಲಿ ಮಾಕ್ ಟೆಸ್ಟ್ AI ಕ್ವಶನ್ಸ್ ಕೊಡ್ತದೆ, ಇವರು ಸಾಲ್ವ್ ಮಾಡಿ AI ಗೆ ಕೊಡ್ಬೇಕು. ನಾವು ಮಾಸ್ಟರ್ಗೆ ನಾವು ಎಕ್ಸಾಮ್ ಇದು ಬರೆದು ಬಿಟ್ಟು ಕೊಡ್ತೀವಲ್ಲ, ಅದೇ ತರ. ಆಗ AI ರೆಸ್ಪಾಂಡ್ ಮಾಡಿ ಹೇಳ್ತದೆ, ಇಂಥ ಕಡೆಯಲ್ಲಿ ನೀನು ತುಂಬಾ ಹಿಂದೆ ಇದ್ದಿ, ಇದರಲ್ಲಿ ನೀನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಮಾರ್ಕ್ಸ್ ಬರ್ಲಿಕ್ಕೆ ಈ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ AI ಹೇಳಿಕೊಡ್ತದೆ. ಈ ಕಾನ್ಸೆಪ್ಟಿಗೆ ಜಾಸ್ತಿ ಒತ್ತು ಕೊಟ್ಟು ಮತ್ತೆ ಅದನ್ನು ಪಾಯಿಂಟ್ಸ್ ಮಾಡಿ ಹೇಳ್ಕೊಡ್ತಾರೆ. ಹೀಗೇನೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅವರು ನಾನು ಯಾವ ಪರ್ಟಿಕ್ಯುಲರ್ ಇದಕ್ಕೆ ಗಮನ ಕೊಡಬೇಕು, ಎಲ್ಲಿ ನಾನು ಎಡವ್ತಾ ಇದ್ದೇನೆ ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ ಅವರಿಗೆ. ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಆಗೋರಿಗೆ ಹೀಗೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೊಳ್ಳಿಕ್ಕೆ ಕಷ್ಟಪಟ್ಟುಕೊಂಡು ಓದ್ತಾ ಇರ್ತೀರಿ ಹಗಲು ರಾತ್ರಿ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಕೂಡ ಕಲೀರಿ. ಬರೀ ಓದಿ ಅದು ಅರ್ಥ ಆಗದೆ ಲಾಸ್ಟಿಗೆ ಎಕ್ಸಾಮಲ್ಲಿ ನಮ್ಮ ಏನು ರ್ಯಾಂಕ್ಗಳು ಏರಿಳಿತ ಆಗಿಬಿಡ್ತವೆ. ಯಾವುದೋ ಸಿಗುವ IAS ಸಿಗುವ ಬದಲು IPS ಸಿಗೋಗ್ಬಿಡುತ್ತೆ. ಅದೆಲ್ಲ ಅಲ್ಲ, ನೀವು ಏನು ಗುರಿ ತಗೊಂಡಿದ್ದೀರೋ ಅದರಲ್ಲೇ ಬರಬೇಕು ಅಂತ ಆದರೆ ಈ ಒಂದು ಸ್ಮಾರ್ಟ್ ವರ್ಕ್ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ನಮ್ಮ ಪ್ರತಿಯೊಂದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋದಾಗ ಅಷ್ಟೇ ನಾವು ದೊಡ್ಡ ಅಚೀವ್ಮೆಂಟನ್ನು ಮಾಡಲಿಕ್ಕೆ ಆಗುತ್ತೆ, ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಆಗುತ್ತೆ, ನಮ್ಮ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಾಡಬೇಕಾದ್ರೆ ಮೇಡಮ್ ಹೇಳಿದಾಗೆ, ಈಗ ಕೃಪಾ ಅವರು ಹೇಳಿದಾಗೆ,
ನೀಟಾಗಿ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಕೂಡ ಕಲಿಬೇಕು. ಅದು ಹೌದು. ಕಾಂಪಿಟ್ ಕಾರ್ಡ್ ಅಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿ ಆಗುತ್ತದೆ, ಹೌದು. ಹೇಳ್ತಾ ಇದ್ರಿ ನೀವು. ಹೌದು. ಈ ಎಲ್ಲ ಕಾರ್ಡ್ ಬಗ್ಗೆ ಹೇಳಿದ್ರಿ. ಇನ್ನೊಂದು ಕಾರ್ಡ್, ಲಾಸ್ಟ್ ಕಾರ್ಡ್, ನನ್ನ 6ನೇ ಕಾರ್ಡು ನನ್ನ ಹತ್ರ ಇರುವಂಥದ್ದು ಪ್ರೊಫೆಷನಲ್ ಕಾರ್ಡ್. ಇದು ಬಿಸ್ನೆಸ್ ಕಾರ್ಡ್ ಮತ್ತೆ ಪ್ರೊಫೆಷನಲ್ ಕಾರ್ಡ್ ನಂಗೆ ಸ್ವಲ್ಪ ಏನೋ ಇಲ್ಲಿ ಏನು ಗೊತ್ತಾಗ್ತಿಲ್ಲ. ಇದು ಎಂಥದ್ದು? ಬಿಸ್ನೆಸ್ ಕಾರ್ಡ್ ಅಂದ್ರೆ ಏನು, ಪ್ರೊಫೆಷನಲ್ ಕಾರ್ಡ್ ಅಂದ್ರೆ ಇದಕ್ಕೆ ಏನು ವ್ಯತ್ಯಾಸ, ಏನು ಈ ಎರಡಕ್ಕೂ? ಬಿಸ್ನೆಸ್ ಕಾರ್ಡ್ ಅಂದ್ರೆ ಎಂಟರ್ಪ್ರನರ್ಸ್, ಬಿಸ್ನೆಸ್ ಮಾಡುವವರಿಗೆ. ಪ್ರೊಫೆಷನಲ್ ಕಾರ್ಡ್ ಅಂತ ಹೇಳಿದ್ರೆ ಈ ಜಾಬ್ ಹುಡುಕ್ತಾ ಇರ್ತಾರೆ ಅವರಿಗೆ, ಅಥವಾ ಒಂದು ಜಾಬ್ ಇಂದ ಇನ್ನೊಂದು ಜಾಬಿಗೆ ಸ್ವಿಚ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಇದು ಪ್ರೊಫೆಷನಲ್ ಕಾರ್ಡ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಮ್ ಅವ್ರದ್ದು ಇದೆಲ್ಲ ಆಗಿರ್ತದೆ, ಎಜುಕೇಷನ್ ಎಲ್ಲ ಆಗಿರ್ತದೆ. ಎಜುಕೇಷನ್ ಆದಮೇಲೆ ಜಾಬ್ ಹೋಗಬೇಕು. ಈಗ ಜಾಬ್ ಹೇಗಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಓಕೆ, ಇದು ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವವರಿಗೆ, ಹಾ, ಓನ್ ಆಗಿ ಮಾಡೋರಿಗೆಲ್ಲ. ಓನ್ ಆಗಿ ಮಾಡೋರಿಗೆ ಅಲ್ಲ, ಕಂಪನಿಗಳಿಗೆ ಯಾರೆಲ್ಲ ಕೆಲಸ ಹೋಗ್ತಾರೆ ಅವರಿಗೆ. ಈಗ ಅವರಿಗೆ ಜಾಬ್ ಹೋಗ್ಬೇಕಾದ್ರೆ ಅವರಿಗೆ ಎಂತೆಷ್ಟು ನಾಲೆಜ್ ಬೇಕಾಗ್ತದೆ. ಇದು ಕಾಲೇಜಲ್ಲಿ ಕಲ್ತದ್ದು ಸಾಕಾಗುದಿಲ್ಲ, ಹೆಚ್ಚಿನ ಮಾಹಿತಿಯನ್ನು ಅವರು ತಿಳ್ಕೊಳ್ಬೇಕು. ಈಗ ಒಂದು ಪರ್ಟಿಕ್ಯುಲರ್ ಜಾಬಿಗೆ ಅವರು ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಇಂಟರ್ವ್ಯೂವಿಗೆ ನಾನು ಎಂತೆಲ್ಲ ಕಲಿಬೇಕು, ಏನೆಲ್ಲ ಬೇಕಾಗ್ತದೆ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ವಿಪ್ರೋಗೆ ಹೋಗ್ಬೇಕು ಅಥವಾ ಇನ್ಫೋಸಿಸ್ಗೆ ಹೋಗ್ಬೇಕು ಅಂತ ಒಂದು ಗುರಿ ಇರುತ್ತೆ. ಹೌದು. ಈ ಗುರಿ ಮೇಲೆ ನಾನು ಫೋಕಸ್ ಮಾಡಿಕೊಂಡು ಹೋದಾಗ ಅಲ್ಲಿಗೆ ನಾನು ಯಾವ ತರ ಜಾಯ್ನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇದು ಹೇಳಿಕೊಡುತ್ತೆ. ಹೌದು. ಈಗ ವಿಪ್ರೋ ಅಂತ ಹೇಳಿದ್ರಿ ಅಥವಾ ಇನ್ಫೋಸಿಸ್ ಅಂತ ಹೇಳಿದ್ರಿ, ಅವರದ್ದೇ ಆದ ನಿಯಮಗಳು ಅಥವಾ ಅವರದ್ದೇ ಒಂದು ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ಅದನ್ನು ಈ AI ಅವರ ಆ ಕಂಪನಿ ಹೇಗೆ, ಅದರಲ್ಲಿ ನಾನು ಸೇರ್ಬೇಕಾದ್ರೆ ನನ್ನ ಹತ್ರ ಏನು ಗುಣಗಳಿರಬೇಕು, ಅದನ್ನೆಲ್ಲ ಈ AI ಕಲಿಬಹುದು. ಅವರು ಕಲಿತು ಜಾಬ್ ಅನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಹೌದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇಷ್ಟೆಲ್ಲ ನೀವು ವಿಚಾರಗಳನ್ನ ಹೇಳಿದ್ರಿ, 6 ಕಾರ್ಡ್ಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ರಿ. ನೋಡ್ಲಿಕ್ಕೆ ಲುಕ್ ಲೈಕ್ ದಿಸ್ ಇಸ್ ATM ಕಾರ್ಡ್. ನನಗೆ ಹಂಗೆ ಅನಿಸುತ್ತೆ. ಹೌದು, ಆಬ್ವಿಯಸ್ಲಿ ಒಂದು ATM ಕಾರ್ಡ್ ತರ ಇದೆ. ತುಂಬ ಖುಷಿ ಆಗುತ್ತೆ ಕೈಯಲ್ಲಿ ಹಿಡ್ಕೊಳ್ಳುವಾಗಲೇ, ಒಂದು ಏನೋ ಒಂಥರ ಖುಷಿ ಆಗುತ್ತೆ. ಸೊ ನಾನು ಕೇಳೋದು, ಮೇಡಮ್ ಇಷ್ಟೆಲ್ಲ ಕಾರ್ಡ್ ಇದೆ, ಈಗ ಇದನ್ನು ಹೇಗೆ ನಾವು ತಗೊಳ್ಳೋದು? ತುಂಬ ಜನರಿಗೆ ಡೌಟ್ ಇದೆ. ಕಾರ್ಡ್ ಎಲ್ಲ ತೋರಿಸ್ತೀರಿ, ಇದನ್ನು ಹೆಂಗೆ ನಾವು ಇದು ಮಾಡೋದು, ಇದೆಲ್ಲ ಹೇಗೆ, ಇದು ಸಾಧ್ಯನಾ, ಇದನ್ನು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದಷ್ಟು ಗೊಂದಲ ಇದೆ. ಯಾವ ಥರ ಇದನ್ನು ತಗೊಳ್ಬೋದು, ನಾವು ಪರ್ಚೇಸ್ ಮಾಡ್ಬೋದು, ಏನು ಹೇಗೆ ಇದು ಪರ್ಚೇಸಾ, ಯಾವ ಥರ? ಇದು ಸಿಂಪಲ್ ರಿಜಿಸ್ಟ್ರೇಷನ್ ಇದೆ. ನಾವು ವಾಟ್ಸಪ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಎಲ್ರಿಗೂ ವಾಟ್ಸಪ್ ಒಂದು ಯೂಸರ್ ಫ್ರೆಂಡ್ಲಿ. ಹೌದು, ಎಲ್ಲರ ಹತ್ರ ಕೈಯಲ್ಲಿ ವಾಟ್ಸಪ್ ಇದೆ. ಸೊ ವಾಟ್ಸಪ್ ಅಲ್ಲಿ ಸಿಂಪಲ್ ಆಗಿ ರಿಜಿಸ್ಟ್ರೇಷನ್ ಮಾಡೋದು. ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಕನ್ನಡದಲ್ಲೂ ಇದೆಯಾ? ಇದು ಕನ್ನಡದಲ್ಲಿ ಸಹ ಇದೆ ಕೋರ್ಸ್. ಓ ನೋಡಿ, ಕನ್ನಡದಲ್ಲಿ ಕೋರ್ಸ್ ಇದೆ. ತುಂಬಾ ಜನ ಕನ್ನಡ ಪಾಪ ಇಂಗ್ಲಿಷ್ ಮೀಡಿಯಂಗೆಲ್ಲ ಹೋಗಿರಲ್ಲ. ಇದು ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ತುಂಬಾ ಜನ ಇರ್ತಾರೆ, ಅವರಿಗೆ ಇಂಗ್ಲಿಷ್ ಅಂದ್ರೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಕನ್ನಡ ಮೀಡಿಯಂ ಅಲ್ಲೂ ಕೂಡ ಇದೆಲ್ಲ ಕೋರ್ಸ್ಗಳು ಲಭ್ಯ ಇದೆ. ಅಂದ್ರೆ ಕನ್ನಡ ಬಾರದವ್ರು ಯಾರಿದ್ದಾರೆ ಹೇಳಿ ಕರ್ನಾಟಕದಲ್ಲಿ? ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಬರುತ್ತೆ, ಅದು ನಮ್ಮ ತಾಯಿ ಭಾಷೆ. ಹಾಗಾಗಿ ಕನ್ನಡ ಬರೋರಿಗೆ ಸಹ ನೋಡಿ, ಒಂದು ಅಂಗಡಿಯಲ್ಲಿ ಏನೋ ಅಂಗಡಿ ಮಾಡಿರ್ತಾರೆ, ಅವರು ಕೂಡ ಇದನ್ನು ನೋಡಿ ಹೇಗೆ ನನ್ನ ಗ್ರೋತ್ ಆಗ್ಬೋದು. ಒಂದು ತರಕಾರಿ ಅಂಗಡಿ ಇಟ್ಟರು ಅಷ್ಟೇ, ಹೇಗೆ ಗ್ರೋತ್ ಆಗ್ಬೋದು, ಒಂದು ಫ್ರೂಟ್ ಅಂಗಡಿ ಇದು ಇಟ್ಟರೆ ಹೇಗೆ ಗ್ರೋತ್ ಆಗ್ಬೋದು ಅನ್ನೋದನ್ನೆಲ್ಲ ಕಲಿಬಹುದು. ಸೊ ಹೇಗೆ ಮೇಡಮ್ ಇದನ್ನ, ಅದೇ ನೀವು ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ವಾಟ್ಸ್ಆಪ್ ಮೂಲಕ ಮಾಡ್ತೀವಿ, ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅಂದ್ರೆ ಅದರಲ್ಲಿ ಫೀಸ್ ಇದೆ ಮೇಡಮ್? ಫೀಸ್ ಕೇವಲ 499 ರೂಪೀಸ್ ಇರುತ್ತೆ. ಇಷ್ಟು ಕಡಿಮೆಗೆ? ಹೌದು. ಇಷ್ಟು ದೊಡ್ಡ ಯೋಜನೆ ಇಷ್ಟು ಕಮ್ಮಿ ಕೊಡ್ತೀರಾ? ಎಲ್ಲರಿಗೂ ಹೋಗ್ಬೇಕಲ್ಲ, ಎಲ್ಲರಿಗೂ, ಎಲ್ಲಾ ಮಕ್ಕಳು ಇದನ್ನು ಕಲಿಬೇಕು, ಅವರು ಉನ್ನತ ಮಟ್ಟಿಗೆ ಏರ್ಬೇಕು. ನಿಜವಾಗಿ ಯತಿ ಕಾರ್ಪ್ ಅವರಿಗೆ ನಾನು ಒಂದು ದೊಡ್ಡ ಬಿಗ್ ಸಲ್ಯೂಟ್ ಮಾಡ್ತೀನಿ. ಯಾಕೆ ಅಂದ್ರೆ ಬಿಸ್ನೆಸ್ ಆಗಿ ಮಾಡ್ತಾ ಇಲ್ಲ, ಇದನ್ನ ಜನಗಳಿಗೆ ಸಿಕ್ಲಿ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಗಳಿಗೆ ಯೂಸ್ ಆಗಲಿ ಅಂತ. ಅಂದರೆ ಸ್ಟೂಡೆಂಟ್ಗಳಿಗೆ 500 ತಂದೆ ಒಂದು ಪಾಕೆಟ್ ಮನಿ ಕೊಡ್ತಾರೆ, ಏನಾದ್ರು ಮಾಡು ಅಂತ, ತಿಂಡಿ ತಿನ್ನು ಅಂತ. ಅದನ್ನು ನೋಡಿ, ಈ ಕಾರ್ಡ್ ಪರ್ಚೇಸ್ ಮಾಡಿದರೆ ಅದರಿಂದ ಎಷ್ಟು ಲಾಭ ಇದೆ ಅಲ್ವಾ? ಪ್ರತಿಯೊಬ್ಬರು ಮಕ್ಕಳು ಅಪ್ಪ ಪಾಕೆಟ್ ಮನಿ ಕೊಡ್ತಾರಲ್ಲ, ಅದರಲ್ಲೇ ನೀವು ಇದನ್ನು ಖರೀದಿ ಮಾಡ್ಬೋದು. ಒಂದು ತಿಂಗಳು ಎಕ್ಸಾಮ್ ಬರ್ಬೇಕಾದ್ರೇನೋ ಅಥವಾ ಅದಕ್ಕೆ ಮುಂಚೆನೋ ಪ್ರಿಪೇರ್ ಮಾಡಿ ಓದ್ಬೋದು. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡಿ. ಹಾಗೆಯೇ ಯತಿ ಕಾರ್ಪ್ ಅನ್ನೋದು ನಮ್ಮ ಕರ್ನಾಟಕದ ಕಂಪನಿ, ಕನ್ನಡಿಗರ ಕಂಪನಿ. ಹಾಗಾಗಿ ಅವರು ಏನೊಂದು ಕಮರ್ಷಿಯಲ್ ಆಗಿ ಹೋಗ್ತಾ ಇಲ್ಲ. ನಾನು ಫಸ್ಟ್ ನೋಡಿದೆ ಇದು ಯೂಸರ್ ಅಲ್ಲ ಅಂತೇಳಿ, ಅದು ನನಗೆ ಯಾಕೋ ಅದು ಯೂಸಿಂಗ್ ಅಂತ ನಂಗೆ ಗೊತ್ತಾಗ್ತಾ ಇದೆ. ಇದಕ್ಕೆ ಬರಬೇಕು ಮಕ್ಕಳು, ಎಲ್ಲ ಮಕ್ಕಳಾಗಲಿ, ಬಿಸ್ನೆಸ್ ಮ್ಯಾನ್ಗಳಾಗಲಿ, ಪ್ರೊಫೆಷನಲ್ಸ್ ಆಗಲಿ, ಟೀಚರ್ಸ್ ಆಗಲಿ, ಪ್ರತಿಯೊಬ್ಬರು ಕೂಡ ಇದನ್ನು ತಗೊಳ್ಬೇಕು. ಯಾಕೆಂತ ನಾನು ಹೇಳ್ತೇನೆ, ಇತ್ತೀಚೆಗೆ ನಾನೊಂದು ಶಾಲೆಗೆ ಹೋಗಿದ್ದೆ. ಅಲ್ಲಿ ನಾನೊಂದು ನಾವೆಲ್ಲ ಸೇರಿ ಸ್ಟೂಡೆಂಟ್ಗಳೆಲ್ಲ ಸೇರಿಬಿಟ್ಟು ಒಂದು ಕ್ಯಾಮ್ರಾ, CC ಕ್ಯಾಮ್ರಾಗಳನ್ನ ಕೊಟ್ಬಿಟ್ಟಿದ್ವಿ ಅವರಿಗೆ. ಅದು ಏನಾಯ್ತು ಅಂತ ಹೇಳಿದ್ರೆ, ಅದನ್ನು ಆಪ್ರೇಟ್ ಮಾಡ್ಲಿಕ್ಕೆ ಒಬ್ರಿಗೂ ಬರುವುದಿಲ್ಲ. ಸೊ
ಅಂದ್ರೆ ಆಧುನಿಕ ತಂತ್ರಜ್ಞಾನದ ಕಡೆಗೆ ಯಾರು ಗಮನ ವಹಿಸ್ತಿಲ್ಲ. ಸೊ ಇಂಥದ್ದೆಲ್ಲ ಬಂದ್ರೆ ಮಕ್ಕಳು ಹುಷಾರಾಗ್ತಾರೆ, ಇನ್ನಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯತಿಕಾರ್ಪಿಗೆ ಬಿಗ್ ಸಲ್ಯೂಟು. ಅದೇ ನೀವು ಹೇಳಿದ್ರಿ ಏನು 499 ರೂಪಾಯಿ ರಿಜಿಸ್ಟ್ರೇಷನ್ ಇದೆ. ಮತ್ತೆ ಹೇಗೆ ಮೇಡಮ್ ಪ್ರೊಸೆಸ್? ಈಗ ರಿಜಿಸ್ಟ್ರೇಷನ್ ಆದ್ಮೇಲೆ ಅವರ ಮನೆಗೆ ಕಾರ್ಡ್ ಬರುತ್ತೆ. ಮನೆಗೆ ಬರ್ತದೆ? ಮನೆಗೆ ಬರ್ತದೆ. ಅವ್ರು ಏನ್ ಅಡ್ರೆಸ್ ಕೊಟ್ಟಿದ್ದಾರೆ ಆ ಅಡ್ರೆಸ್ಸಿಗೆ ಈ ಕಾರ್ಡ್ ಅನ್ನು ತಲುಪಿಸ್ತೇವೆ. ಒಮ್ಮೆ ಈ ಕಾರ್ಡ್ ಬಂದ ನಂತರ ಈ QR ಕೋಡ್ ಸ್ಕ್ಯಾನ್ ಮಾಡಿ ಅದರಲ್ಲಿ ಫಸ್ಟ್ ಡೇಟ್ ಸೆಲೆಕ್ಟ್ ಮಾಡ್ಬೇಕು. ಅವರು ಯಾವ ಡೇಟ್ ಇಂದ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಫ್ರೀ ಇರ್ತಾರೆ ಅಂತ ಹೇಳಿ ಅವರ ಪರ್ಟಿಕ್ಯುಲರ್ ಡೇಟ್ ಅನ್ನು ಸೆಲೆಕ್ಟ್ ಮಾಡಿ ಆ ದಿವಸದಿಂದ ಕೋರ್ಸ್ ಜಾಯಿನ್ ಆಗೋದು. 30 ದಿನದ ಕೋರ್ಸ್. ಇದರಲ್ಲಿ ಈಗ ಸ್ಟೂಡೆಂಟ್ ಗಳಿಗೆ ನಾವು ಇದರಲ್ಲಿ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೇವೆ. ಸ್ಕಾಲರ್ಶಿಪ್ ಉಂಟಾ? ಹೌದು. ಯಾವ ತರ ಇದು ಸ್ಕಾಲರ್ಶಿಪ್ ಎಲ್ಲ ಮಾಡ್ತೀರಿ ಸ್ಟೂಡೆಂಟ್? ಈಗ 30 ದಿನದ ಕೋರ್ಸ್ ಆದ್ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೇವೆ. ಮಕ್ಕಳು ಯಾರು ಸ್ಟೂಡೆಂಟ್, ಪೇರೆಂಟ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಈ ಕ್ಯಾಟಗರಿಗೆ ಮಾತ್ರ. ಸ್ಟೂಡೆಂಟ್, ಪೇರೆಂಟ್, ಕಾಂಪಿಟೇಟಿವ್ ಕ್ಯಾಟಗರಿಗೆ ಮಾತ್ರ. ಓಕೆ. ಅದರಲ್ಲಿ ಸಹ ನಾವು ಎಲ್ಲರಿಗೆ ಒಂದೇ ಎಕ್ಸಾಮಿಗೆ ಮಾರ್ಕ್ಸ್ ಕೊಟ್ಟು ಅವರಿಗೆ ಅಲ್ಲಿ ಸ್ಕಾಲರ್ಶಿಪ್ ಕೊಡುವಂಥದ್ದಲ್ಲ. ಇದನ್ನು 4 ತರ ವಿಂಗಡಣೆ ಮಾಡಿದ್ದೇವೆ ಸ್ಕಾಲರ್ಶಿಪ್ ಕೊಡುವರು. 6ನೇ ತರಗತಿಯಿಂದ 10ನೇ ತರಗತಿಗೆ ಒಂದು ಸ್ಕಾಲರ್ಶಿಪ್, ಮತ್ತೆ PU ಮತ್ತೆ ಡಿಗ್ರಿ ಅವರಿಗೆ ಒಂದು ಸ್ಕಾಲರ್ಶಿಪ್ ಇರ್ತದೆ, ಮತ್ತೆ ಇಂಜಿನಿಯರಿಂಗ್, MBBS, ಹೈಯರ್ ಎಜುಕೇಶನ್ ಎಲ್ಲ ಒಂದು ಸ್ಕಾಲರ್ಶಿಪ್, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಆಗ್ತಾ ಇದ್ದಾರಲ್ವಾ ಅವರಿಗೆ ಒಂದು ಸ್ಕಾಲರ್ಶಿಪ್. ಹೀಗೆ 4 ತರದ್ದು ಸ್ಕಾಲರ್ಶಿಪ್ ಮಾಡಿದ್ದೇವೆ. ಎಲ್ಲರನ್ನು ಒಂದೇ ಇದರಲ್ಲಿ ಹೋಗಿ ನಾವು ಸ್ಕಾಲರ್ಶಿಪ್ ಕೊಟ್ರೆ ಅದಕ್ಕೆ ಅರ್ಥ ಇಲ್ಲ. ಈ 6ನೇ ತರಗತಿಯನ್ನು 10ನೇ ತರಗತಿ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ, ಹೈಸ್ಕೂಲ್ ಹಾಗೆ ಕ್ಯಾಟಗರಿ ಅಲ್ಲಿ ಬರ್ತಾರೆ. ಇವರನ್ನು ತಗೊಂಡೋಗಿ ನಾನು MBBS ಅವರೊಟ್ಟಿಗೆ ಸ್ಕಾಲರ್ಶಿಪ್ಗೆ ಕೊಟ್ರೆ ಅದಕ್ಕೆ ಅರ್ಥ ಉಂಟಾ? ಇಲ್ಲ. ಸೊ ನಾವು ಅದನ್ನು ವಿಂಗಡಣೆ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಯಾರು ಉತ್ತೀರ್ಣವಾಗಿ ಅಂಕ ಪಡಿತಾರೆ ಅವರಿಗೆ ಸ್ಕಾಲರ್ಶಿಪ್, ಬಾಕಿ ಉಳಿದ ಎಲ್ಲಾ ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಅಂದ್ರೆ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಿರಿ. ಈಗ ಈ ಸತಿ ನಾವು 1 ತಿಂಗಳು ಕೋರ್ಸ್ ತಗೊಂಡೆ, ನೆಕ್ಸ್ಟ್ ಮಂತ್ ನನಗೆ ಕಂಟಿನ್ಯೂ ಆಗಬೇಕು, ಇಲ್ಲ ನಾನು 1 ಇಯರ್ ಕಂಟಿನ್ಯೂ ಆಗಬೇಕು, ಹೇಗೆ ಏನು ಅದು? ಈಗ ಈ AI ಕಾರ್ಡ್ ಅಂದ್ರೆ ಈಗ 30 ಡೇಸ್ ಕೋರ್ಸ್ ಅನ್ನ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಫ್ಯೂಚರ್ ಅಲ್ಲಿ ಇದಕ್ಕೆ ಬೆನಿಫಿಟ್ಸ್ ತರ್ತಾ ಇರ್ತೇವೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೆನಿಫಿಟ್ಸ್ ತರ್ತಾ ಇರ್ತೇವೆ. ಸ್ಟೂಡೆಂಟ್ ಗಳಿಗೆ ಇನ್ಯಾವುದೋ ಒಂದು ಕೋರ್ಸಿಗೆ ಆಕ್ಸೆಸ್, ಅಥವಾ ಪೇರೆಂಟ್ಸ್ ಗಳಿಗೆ ಅವರ ಮಕ್ಕಳಿಗೆ ಇನ್ನೂ ಹೆಚ್ಚು ಕಲಿಬೇಕಾದ್ರೆ ಏನಾದ್ರು ಹಾಗೆ ಬೇರೆ ಬೇರೆ ಆಕ್ಸೆಸ್ ಅನ್ನು ತರ್ತಾ ಇದ್ದೇವೆ. ಈಗ ಬಿಸ್ನೆಸ್ ಅವರಿಗೆ ಯಾವುದೋ ಒಂದು ವೆಬಿನಾರ್, ಎಂತಾದ್ರೂ ಮೀಟಿಂಗ್ಸ್, ಒಂದು ವೆಬಿನಾರ್ ಅಂತದೆಲ್ಲ ಬೆನಿಫಿಟ್ಸ್ ಇದರಲ್ಲಿ ನಾವು ಕೊಡ್ತೀವಿ. ನೋಡಿ ಮೇಡಮ್, ಈಗ ಒಂದು ಕಾರ್ಡ್ ನಾನು ತಗೊಂಡೆ, ಹೌದು, ಪ್ರೊಫೆಷನಲ್ ಕಾರ್ಡ್ ಅಂತಲೇ ಇಟ್ಕೊಳ್ಳುವ. ಈ 1 ತಿಂಗಳ ಕೋರ್ಸ್ ಆದ ನಂತರ ನನಗೆ ಇದರಲ್ಲಿ ಇನ್ನು ಅಂದ್ರೆ ಇದೊಂಥರ ಹೇಗೆ ದುಡ್ಡು ಹಾಕೋದು? ಈಗ 499 ಒಮ್ಮೆ ಕಟ್ಟಿ ಆಯ್ತು, ಈಗ ಮತ್ತೆ ಹೇಗೆ ಇದನ್ನ ನಾನು ಏನಾದ್ರು ಬೇರೆ ತರ ರೀಚಾರ್ಜ್ ತರ ಮಾಡ್ಬೇಕಾ ಹೇಗೆ? ಇಲ್ಲ, ಮತ್ತೆ ನೀವು ಕಾರ್ಡ್ ಮನೆ ಕಳಿಸ್ತೀರಾ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ಒಂದೇ ಕಾರ್ಡ್ 499 ಅಷ್ಟೇ. ಅದಾದ್ಮೇಲೆ ₹1 ಹೆಚ್ಚು ನಮ್ಗೆ ಕೊಡ್ಲಿಕ್ಕಿಲ್ಲ. ಆ 499 ಅಲ್ಲಿ ಲೈಫ್ ಟೈಮ್ ಆಕ್ಸೆಸ್ 499ಗೆ. ನಿಜವಾಗಿ ನಾನು ಹೇಳ್ತೇನೆ, ಇಂಥ ಕಾರ್ಡನ್ನು ಖರೀದಿ ಮಾಡಲಿಲ್ಲ ಅಂದರೆ ನೀವು ಬಿಗ್ ಲಾಸ್ ಮಾಡ್ಕೊಳ್ತೀರಿ. ಯಾಕೆ ಅಂತ ಹೇಳಿದರೆ 499 ರೂಪೀಸಿಗೆ ಯಾರು ಶಿಕ್ಷಣ ಕೊಡ್ತಾರೆ ಈಗಿನ ಕಾಲದಲ್ಲಿ? ಯಾರು ಪ್ರೊಫೆಷ್ನಲ್ಗಳಿಗೆ ಬಿಸ್ನೆಸ್ ಮಾರ್ಗದರ್ಶನವನ್ನು ಕೊಡ್ತಾರೆ? ಯಾರು ಒಂದು ಟೀಚರ್ಸ್ಗಳಿಗೆ ಪಾಠ ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡ್ತಾರೆ? ಇವತ್ತು ಫೀಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆ. ಎಲ್ಲೂ ಮಕ್ಕಳನ್ನು ಕೆಲವು ಟ್ಯೂಷನಿಗೆ ಕಳಿಸ್ತಾರೆ. ಹೌದು, ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ಎಷ್ಟು ಖರ್ಚು ಮಾಡೋದಿಲ್ಲ ಟ್ಯೂಷನ್. ಒಂದೊಂದು ಸಬ್ಜೆಕ್ಟ್ ಸಹ ಒಂದು ಅದಕ್ಕೆ ಟ್ಯೂಷನ್ ತಿಂಗಳಾಗುವಾಗ 1,500-2 ಸಾವಿರ ಕೊಡ್ತಾರೆ. ಅಂಥದ್ರಲ್ಲಿ ಲೈಫ್ ಟೈಮಲ್ಲಿ 499 ರೂಪಾಯಿಗೆ ಕಾರ್ಡ್ ಸಿಗ್ತಾ ಇದೆ ಅಂದರೆ ರಿಯಲಿ ಇದೊಂದು ಗುಡ್ ಅಸೆಟ್ ಫಾರ್ ಚಿಲ್ಡ್ರನ್ಸ್ ಮತ್ತು ಬಿಸ್ನೆಸ್ ಮೆನ್ಸು ಎಲ್ರಿಗೂ ಕೂಡ ಇದೊಂದು ದೊಡ್ಡ ಅಸೆಟ್. ಹಾಗೆ ಪ್ರತಿಯೊಬ್ಬರು ಕೂಡ ಇದನ್ನು ಖರೀದಿ ಮಾಡಬೇಕು. ಹಾಗೆ ನಿಮ್ಮನ್ನು ಏನು ನಂಬರ್, ಯಾವ ನಂಬರ್ ಮೂಲಕ ಸಂಪರ್ಕ ಮಾಡಬೇಕು, ಹೇಗೆ ಸಂಪರ್ಕ ಮಾಡಬೇಕು, ಮೇಲಲ್ಲಿ ಏನಾದ್ರು ಸಂಪರ್ಕ ಮಾಡೋದಾದ್ರೆ ಇದೆಯಾ, ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಯೂಸ್ ಮಾಡಿ ಬೇರೆ ಫೇಸ್ಬುಕ್, ಇನ್ಸ್ಟಾದಲ್ಲಿ ಮೂಲಕ ಸಂಪರ್ಕ ಮಾಡ್ಬೋದಾ? ಹೇಗೆ ಮಾಡ್ಬೋದು ನಿಮ್ಮನ್ನು? ವಾಟ್ಸಪ್ ಮುಖಾಂತರವೇ ಸಂಪರ್ಕ ಮಾಡ್ಬೋದು, ಅಥವಾ ಕರೆ ಮಾಡಿ ಹೆಚ್ಚೇನಾದರೂ ಮಾಹಿತಿ ಬೇಕಾದರೆ ಕರೆ ಮಾಡಿ ಮಾತಾಡ್ಬೋದು. ವೆಬ್ಸೈಟಲ್ಲಿ ಕೂಡ ಮಾಹಿತಿ ಇದೆ, ಹೇಗೆ ಇದು. ಯಾವುದು ವೆಬ್ಸೈಟ್ ಹೆಸರು? yaticorp.com ಅಂತ. ಈ ವೆಬ್ಸೈಟಲ್ಲಿ ಪ್ರತಿ ಕಾರ್ಡ್ ಇದ್ದು ಮಾಹಿತಿ ಇದೆ. ಕರೆ ಮಾಡಿ ಸಹ ಕೇಳ್ಬೋದು. ಕರೆ ಯಾವುದೇ ಟೈಮಲ್ಲಿ ಕರೆ ಮಾಡಿದ್ರೆ ಅಫಿಷಿಯಲ್ ನಂಬರ್ ಇದೆ. ರಿಜಿಸ್ಟ್ರೇಷನಿಗೊಂದು AI ರಿಜಿಸ್ಟ್ರೇಷನಿಗೆ ಅಂತ ಒಂದು ಸಪರೇಟ್ ಆಗಿ ಒಂದು ನಂಬರ್ ಇದೆ, AI ಶಿಕ್ಷಕ್ ಅಂತ. ಆ ನಂಬರ್ ಡೆಡಿಕೇಟ್ ಮಾಡಿದ್ದೇವೆ ಅದಕ್ಕೆ. ಅದರಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ತಾರೆ ಎಲ್ಲರೂ.
ಓಕೆ, ಹಾಗಾದ್ರೆ ನಿಮ್ಮ ದೊಡ್ಡ ತಂಡ ಒಂದು ಇದರ ಹಿಂದೆ ಕಾರ್ಯಾಚರಣೆ ಮಾಡ್ತಾ ಇದೆ. ಕನ್ನಡಿಗರಿಗೆ ಒಳ್ಳೇದಾಗಲಿ, ಹೌದು. ಕರ್ನಾಟಕದ ಮಂದಿಗೆಲ್ಲ ಒಳ್ಳೇದಾಗಲಿ ಅನ್ನುವಂಥ ದೊಡ್ಡ ಗುರಿ ಇಟ್ಕೊಂಡಿದ್ರಿ. ಹೊರಗಿನವರು ಕೂಡ ಮಾಡ್ಬೋದಾ ಇದನ್ನು? ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬಿಟ್ಟು ಔಟ್ಸೈಡ್ ಕೇರಳದವರು ಏನಾದರೂ ಯೂಸ್ ಮಾಡ್ಬೋದಾ? ನೀವು ಅವರಿಗೆ ನಾವು ತಲುಪಿಸ್ತೇವೆ ಕಾರ್ಡನ್ನು. ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಈ ಕಾರ್ಡ್ ಯೂಸ್ ಬೇಕಾದ್ರೂ ಕಾರ್ಡ್, ಬೇಕಾದ್ರೆ ವಿದೇಶದಲ್ಲಿ ಇದ್ರೂ ಯೂಸ್ ಮಾಡ್ಬೋದಾ? ವಿದೇಶದಲ್ಲಿ ನಮ್ಮ ಇಂಡಿಯನ್ಸ್ ಯಾರದಿದ್ರೆ ಅವರಿಗೆ ಡಿಜಿಟಲ್ ಕಾರ್ಡ್ ಅಂತ ನಾವು ಅವರಿಗೆ ಕಳಿಸಬಹುದು. ಅವರಿಗೆ ಡಿಜಿಟಲ್ ಆಗಿ ಬೇರೆನೆ ಇದೇ ಸೇಮ್ ಕಾರ್ಡ್ ಡಿಜಿಟಲ್, ಅವರ ಡಿಜಿಟಲ್ ಆಕ್ಸೆಸ್ ಅಂತ, ಇಲ್ಲಿಂದ ಅಲ್ಲಿಗೆ ಕಳಿಸೋದಿಲ್ಲ, ಡಿಜಿಟಲ್ ಆಕ್ಸೆಸ್ ತರ ಅವರಿಗೆ ಕೊಡ್ತೀರಿ ಅವರಿಗೆ. ಓಕೆ, ತುಂಬ ಕಲಿಯುವಂಥದ್ದು ಇದೆ ಇದರಲ್ಲಿ. ಹಾಗೆ ನಾವು ಕೂಡ ಇಂಥದ್ದನ್ನು ಕಲಿಬೇಕು ಅಂತ ನಮಗೆ ಆಸೆ ಇದ್ದರೆ ನಾನು ಬಿಸ್ನೆಸ್ ಕಾರ್ಡಲ್ಲಿ ನೋಡ್ತೇನೆ. ಯಾಕಂದರೆ ನನ್ನ ಬಿಸ್ನೆಸ್ಸನ್ನು ಪರ್ಸ್ನಲ್ ಆಗಿ ಹೇಗೆ ಮಾಡೋದು ಅಂತ. ಹಾಗೆ ನನ್ನ ಮಗನಿಗೆ, ಅವನು 3ನೇ ಕ್ಲಾಸು, ಅವನಿಗೂ ಒಂದು ಸ್ಟೂಡೆಂಟ್, ಇವನು ಎಂಥದ್ದು ಎಜುಕೇಟ್ ಕಾರ್ಡ್, ಪೇರೆಂಟ್ ಕಾರ್ಡ್, 3ನೇ ಕ್ಲಾಸ್ ಅವರಿಗೆ ಪೇರೆಂಟ್ ಕಾರ್ಡ್. ನನ್ನ ಮಗನಿಗೆ ನಾನು ಪೇರೆಂಟ್ ಕಾರ್ಡ್ ಕೊಟ್ಟು ನೋಡುತ್ತೇನೆ. ಯಾಕಂದರೆ ಒಂದು ಇದನ್ನು ಮಾಡುವಾಗ ನಾವು ಕೂಡ ಪರೀಕ್ಷೆ ಮಾಡ್ಕೊಳ್ಬೇಕು. ನನಗೆ ಅನ್ಸುತ್ತೆ ಇದು ಡೆಫಿನೆಟ್ಲಿ ಯೂಸ್ ಅಂತೇಳಿ. ನನಗೆ ನೀವು ಹೇಳಿದಾಗಲೇ ಅರ್ಥ ಆಯಿತು, ಅಂದರೆ ಅದು ಏನು ಅಂತ ನೀವು ಹೇಳಿದಾಗಲೇ ನನಗೆ ಕ್ಲಾರಿಟಿ ಸಿಕ್ಕಿತ್ತು. ಹಾಗೆಯೇ ನಮ್ಮೆಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದ್ರ ಮಿಗಿಲಾಗಿ ಏನು ಅರ್ಥ ಆಗಲಿಲ್ಲ ಅಂತಿದ್ರೆ ನೇರವಾಗಿ ನಿಮಗೆ ಫೋನ್ ಮಾಡ್ತಾರೆ. ಏನು ಕೆಳಗಡೆ ಸ್ಕ್ರಾಲಿಂಗಲ್ಲಿ ಅವರ ನಂಬರ್ ಬರ್ತಾ ಇದೆ, ಅಲ್ಲಿ ಕಾಲ್ ಮಾಡಿ ಮಾತಾಡಿ, ತಾಳ್ಮೆಯಿಂದ ನಿಮ್ಮ ಎಂಪ್ಲಾಯೀಸ್ ಎಲ್ಲ ಆನ್ಸರ್ ಮಾಡ್ತಾರೆ. ನನಗೆ ಗೊತ್ತು. ಕಾಲ್ ಮಾಡಿ ಮಾತಾಡ್ಲಿ, ಮೆಸೇಜ್ ಹಾಕಿ, ಉದ್ದ ಮೆಸೇಜ್ ಹಾಕಿ ಕೇಳಿದ್ರು ಸಹ ನಾವು ಅದಕ್ಕೆ ಆನ್ಸರ್ ಮಾಡ್ತೇವೆ. ಎಸ್. ಈಗ ಈ ಕಾರ್ಡ್ ಉಂಟಲ್ಲ, ಈ ಕಾರ್ಡನ್ನು ನಾವು ಹೀಗೆ ತಿಂಗಳು 1 ತಿಂಗಳು ಕಾರ್ಡು, ಹೌದು, ದಿವಸ ಇಡೀ ಕೂತ್ಕೊಂಡು ಓದಬೇಕಾ? ಇಲ್ಲ, ಇದು 24/7 ಅವೈಲೇಬಲ್ ಇರುತ್ತದೆ. 30 ಡೇಸ್ ಕೋರ್ಸ್ ಇರ್ತದೆ. ಯಾವ ಟೈಮಲ್ಲಿ ಅವರು ಫ್ರೀ ಇರ್ತಾರೋ ಆ ಟೈಮಲ್ಲಿ ನೋಡ್ಕೊಳ್ಬಹುದು. 30 ಡೇಸ್ ಇರುತ್ತದೆ. ಫಾರ್ ಎಕ್ಸಾಂಪಲ್ ನಾನು ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯ್ತು, ಊಟ ಮಾಡ್ಕೊಂಡು ನೋಡ್ಬೋದು ಅಂತ ಇದ್ರೆ ಒಂದು ಅರ್ಧನೇ ಗಂಟೆ ಇರೋದು ಇದು? ಅಲ್ಲ, ಅರ್ಧ ಗಂಟೆ 20 ನಿಮಿಷ ಅಷ್ಟೇ, ಅಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ. ಇದು ನಾವು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಎಷ್ಟು ನೋಡುದಿಲ್ಲ, ಇದರಲ್ಲಿ ಸ್ಕ್ರಾಲ್ ಮಾಡ್ತಾ ಎಲ್ಲದು. ಕೆಲವರೆಲ್ಲ ದಿನ ಇಡೀ ಇರ್ತಾರೆ, ಅಂಥದ್ರಲ್ಲಿ ಅರ್ಧ ಗಂಟೆ ಮಾಡ್ಲಿಕ್ಕೆ ಏನು ಸ್ಪೆಂಡ್ ಮಾಡ್ಬೋದು, ಏನು ತೊಂದರೆ. ವಿಡಿಯೋ ಇರ್ತದೆ, ವಿಡಿಯೋ ಬೇಸ್ಡ್ ಲೆಸನ್ಸ್ ಇರ್ತದೆ, ಮತ್ತೆ ಅದಕ್ಕೆ ನೋಟ್ಸ್ ಸಹ ಇರ್ತದೆ. ಏನದ್ರಲ್ಲಿ ವಿಡಿಯೋ ಅಲ್ಲಿ ಕಲ್ತದ ನೋಟ್ಸ್ ಇರ್ತದೆ, ಮತ್ತೆ ಕ್ವಿಜ್ ಕಂಡಕ್ಟ್ ಮಾಡ್ತೇವೆ. ಈಗ ಒಂದು ಪಾಠ ಕಲ್ತ ತಕ್ಷಣ ಕ್ವಿಜ್ ಕಂಡಕ್ಟ್ ಮಾಡ್ತೇವೆ. ಎಷ್ಟು ಕಲ್ತಿದ್ದಾರೆ ಅಂತ ಹೇಳಿ ನಮ್ಗೆ ಸಹ ಗೊತ್ತಾಗ್ತದೆ. ಯಾಕೆ ಇವರಿಗೆ ಗೊತ್ತಾಗ್ತಿಲ್ವಾ, ಹೇಗೆ ಕಲಿತಾ ಇದ್ದಾರೆ ಇದನ್ನು, ನೀವು ಅವರಿಗೆ ಇಮಿಡಿಯೇಟ್ ಆಗಿ ಅವರು ಕ್ವಿಜ್ ಮಾಡಿದ ತಕ್ಷಣ ಅವರಿಗೆ ಅಲ್ಲಿ ಆನ್ಸರ್, ಅವರದ್ದು ಮಾರ್ಕ್ಸ್ ಅಲ್ಲಿ ಬರ್ತದೆ. ಅಂದ್ರೆ ನೀವು ಈಗ ಪ್ರತಿಯೊಬ್ಬರ ಡಾಟಾಗಳನ್ನು ಕೂಡ ನೀವು ಅಲ್ಲಿ ಇಟ್ಕೊಂಡಿಟ್ಟಿರ್ತೀರಾ ನಿಮ್ಮ ಸೆಂಟ್ರಲೈಸ್ಡ್ ಕೇಂದ್ರದಲ್ಲಿ. ಅಂದ್ರೆ ಈಗ ಏನೋ ಒಬ್ರು ಮಾಹಿತಿಯನ್ನ ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದು ಮಾಹಿತಿ ನಿಮಗೆ ಇರ್ತದ ಅಂತ? ಈಗ ಮಾಹಿತಿ ನಮ್ಮಲ್ಲಿ ಇರ್ತದೆ. ಈಗ ನಮ್ಮ ವಾಟ್ಸಪ್ ಅಂದ್ರೆ ಒಂದು AI ವಾಟ್ಸಪ್ ತರನೇ, ಒಂದು ಚಾಟ್ ಬಾಟ್ ತರ. ಈ ಪ್ರತಿ ಮಾಹಿತಿ ಕೂಡ ನಾವು ಚಾಟ್ ಅನ್ನು ಪ್ರೀಫಿಕ್ಸ್, ಇಂಥ ಕ್ವಶನ್ ಬಂದ್ರೆ ಇಂಥ ಆನ್ಸರ್ ಅಂತ ಪ್ರೀಫಿಕ್ಸ್ ಆಗಿ ನಮ್ದು ರೆಡಿ ಇರ್ತದೆ. ಹೌದು. ಓಕೆ. ಇನ್ನು ಇದ್ರ ಮಧ್ಯದಲ್ಲಿ ನೀವು ಮಕ್ಕಳಿಗೆ ಉಚಿತವಾಗಿ ಏನೋ ಒಂದು ಸಣ್ಣ ಇದು ಕೊಡ್ತಾ ಇದ್ರಿ ಅಂತಲ್ಲ, ಈ 1 ತಿಂಗಳಲ್ಲಿ ಅದು ಉಚಿತ ಬೇರೆ ಇದೆಯಾ ಇದರಲ್ಲಿ? ಹೌದು, ಇದು ಫಾಸ್ಟ್ ಟ್ರ್ಯಾಕ್ ಅಂತ. ಫಾಸ್ಟ್ ಟ್ರ್ಯಾಕ್, ಹೌದು. 10-15 ದಿವಸದಲ್ಲಿ ಇದೊಂದು ಸಣ್ಣ ಕೋರ್ಸ್. ಈಗ ಎಕ್ಸಾಮ್ಸ್ ಬರ್ತಾ ಇದೆ, ಈಗ ದುಡ್ಡು ಕಟ್ಟಬೇಕಾಗಿಲ್ಲ, ದುಡ್ಡು ಕಟ್ಲಿಕ್ಕಿಲ್ಲ. ಈ 499 ಆಲ್ರೆಡಿ ಅವ್ರು ಕಟ್ಟಿ ಆಗಿದೆ, ಇನ್ನು ಹೆಚ್ಚು ಕಟ್ಲಿಕ್ಕೆ ಇಲ್ಲ ಅವರು. ಈ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಈಗ ಮಾರ್ಚ್ ಅಲ್ಲಿ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಫೆಬ್ರವರಿ ಎಂಡ್ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ಸ್. ಅದಕ್ಕೆ ಈಗ ಈ ಫಾಸ್ಟ್ ಟ್ರ್ಯಾಕ್ ಅನ್ನು ಕೊಟ್ರೆ ಮಕ್ಕಳು ಈ ಎಕ್ಸಾಮ್ ಟೈಮಲ್ಲಿ AI ಅನ್ನು ಹೇಗೆ ಯೂಸ್ ಮಾಡ್ಬೋದು. ಈಗ 30 ಡೇಸ್ ತುಂಬಾ ಲಾಂಗ್ ಇದೆ ಅವರಿಗೆ. 30 ಡೇಸ್ ಅಲ್ಲಿ ಈ ಚಾಪ್ಟರ್ ಬರ್ಬೋದು, ಅಥವಾ ಅವರ ಡೇಸ್, ಈಗ ಒಬ್ಬೊಬ್ರು ಒಂದೊಂದು ದಿವಸ ಜಾಯಿನ್ ಆಗ್ತಾ ಹೋದ್ರೆ ಅವರಿಗೆ ಈ ಕಾನ್ಸೆಪ್ಟ್ ಬರ್ಬೋದು, ತುಂಬಾ ಲೇಟ್ ಆಗಿ ಬರ್ಬೋದು. ಸೊ ನಾವು ಈ ಫಾಸ್ಟ್ ಟ್ರ್ಯಾಕ್ ಅನ್ನು ತಂದ್ರೆ ಎಲ್ರಿಗೂ ಇದು ಆಕ್ಸೆಸ್ ಆಗಿ ಎಲ್ಲರೂ ಈ ಮುಂದೆ ಬರುವ ಎಕ್ಸಾಮ್ ಅಲ್ಲಿ AI ಅಲ್ಲಿ ಕಲಿತಾರಲ್ವಾ, ಹಾಗೆ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಅಂತ ತಂದಿದ್ದೇವೆ. ಇದು ಸ್ಟೂಡೆಂಟ್ಸ್, ಈಗ ಪೇರೆಂಟ್ ಕ್ಯಾಟಗರಿ, ಕಾಂಪಿಟ್ ಕ್ಯಾಟಗರಿ, ಈ 3 ಕ್ಯಾಟಗರಿ ಸಹ ಈ ಆಕ್ಸೆಸ್ ಇದೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಸಿಗೆ. ಆ ಥರ ಅರೇಂಜ್ ಮಾಡಿದ್ರಲ್ಲ. ಹೌದು. ಸೌಲಭ್ಯದ ಮೇಲೆ ಸೌಲಭ್ಯ, ಮತ್ತೊಂದು ಸೌಲಭ್ಯ ವಿದ್ಯಾರ್ಥಿಗಳಿಗೆ. ಎಂತಹ ಒಂದು ಇದನ್ನೆಲ್ಲ ಹೇಳಿದ್ರು ನೋಡಿ, ಎಷ್ಟು ವಿಚಾರಗಳನ್ನು ಕೃಪಾ ಅವರು ನಮಗೆ ತಿಳಿಸ್ಕೊಟ್ರು. ನಿಜಕ್ಕೂ ನಂಗೆ ತುಂಬ ಖುಷಿ ಆಗ್ತದೆ ನೋಡಿ. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು,
ನಾನು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು, IAS IPS ಕಾಂಪಿಟೇಟಿವ್ ಎಕ್ಸಾಮ್ಗಳು ದೊಡ್ಡ ಮನುಷ್ಯ ಆಗಬೇಕು. ತುಂಬ ಜನರಿಗೆ ಕನಸಿರುತ್ತೆ. ತುಂಬ ಅಪ್ಪ ಅಮ್ಮ ಕೂಡ ಕನಸು ಪಡ್ತಾ ಇರ್ತಾರೆ, ಆ ಕನಸನ್ನು ಕಾಣ್ತಾ ಇರ್ತಾರೆ. ಮಕ್ಕಳಿಗೆ ನಮ್ಮ ಮಕ್ಕಳು ದೊಡ್ಡದವರು ಆದಮೇಲೆ ಏನಾರು ಒಂದು ಮಾಡಲಿ, ಅಚೀವ್ಮೆಂಟ್ ಮಾಡಿ, ಪ್ರತಿಯೊಬ್ಬರ ತಂದೆ ತಾಯಿಯ ಕನಸು ಅಲ್ವಾ. ಅಂಥ ಕನಸಿಗೆ ನೆರವೇರಿಸಲಿಕ್ಕೆ ನಾವು ಬೇರೆ ಬೇರೆ ಥರದಂಥ ಸಹಾಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಳೆಯ ಶಿಕ್ಷಣ ಪದ್ಧತಿಯಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ. ಅದರಿಂದ ಹೊರಗೆ ಬಂದು ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಮುಂದಿನ ದಿವಸಗಳಲ್ಲಿ AI ಅನ್ನೋದು ದೊಡ್ಡ ಕ್ರಾಂತಿಯನ್ನು ಮಾಡುತ್ತೆ ದೇಶದಲ್ಲಿ. ಅದಕ್ಕೆ ಈಗಲಿಂದಲೇ ತಯಾರು ಮಾಡಿ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೇಳ್ತಾ ಇರೋದು ಡಿಜಿಟಲ್ ಬಗ್ಗೆನೇ, ಡಿಜಿಟಲ್ಗೆ ನಮ್ಮನ್ನು ಒಗ್ಗೂಡಿಸ್ಕೊಳ್ಬೇಕು ಅಂತಲೇ ಅವರು ಹೇಳ್ತಾ ಇರೋದು. ಕೃಪಾ ಅವರ ತಂಡ ಕೆಲಸ ಮಾಡ್ತಾ ಇದೆ, ಅದರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೆ. ಅಂತಹ ಕೆಲಸ ಮಾಡುವಂತಹ ಈ ತಂಡಕ್ಕೆ ನಾವು ಬೆಂಬಲವನ್ನು ಸಂಪೂರ್ಣವಾಗಿ ಕೊಡಬೇಕು. ನಾವು ಡೆವಲಪ್ ಆಗಬೇಕು. ನಾವು ಡೆವಲಪ್ ಆಗೋದ್ರೊಂದಿಗೆ ಇಡೀ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಾಗೆ ಆಗುತ್ತೆ. ಡಿಜಿಟಲ್ ಕ್ರಾಂತಿಯನ್ನು ಜಾಸ್ತಿ ಮಾಡಿದಾಗ ಆಗುತ್ತೆ. ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ. ಅದರ ಬಗ್ಗೆ ಹಳ್ಳಿಯಲ್ಲೆಲ್ಲ ಇದು ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಕನ್ನಡದಲ್ಲಿ ಬಂದ್ರೆ ಅವರು ಸಹ ಕಲಿತಾರೆ. ಅವರಿಗೆ ಸಹ ಒಂದು ಆಸೆಗಳು, ಡ್ರೀಮ್ಸ್ ಕ್ರಿಯೇಟ್ ಆಗ್ತದೆ. ನಂಗೆ ಸಹ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಲ್ಲಿ ಫೀಲ್ಡ್ ನಲ್ಲಿ ಮುಂದೆ ಜಾಬ್ ಮಾಡ್ಬೋದು, ಅವರಿಗೆ ಸಹ ಒಂದು ಆಸೆ ಹುಟ್ಕೊಳ್ತದೆ. ನಾನು ಹೇಳೋದು, ಪ್ರತಿ ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ, ಅವರೆಲ್ಲರೂ ಕೂಡ ದಯವಿಟ್ಟು ಟೀಚರ್ಸ್ಗಳು ನೋಡ್ತಾ ಇದ್ದರೆ ದಯವಿಟ್ಟು ಈ ಕಾರ್ಡ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನೀವು ನೋಡಿ, ಟ್ರೈ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಇವರು ಆನ್ಸರ್ ಮಾಡ್ತಾರೆ. ಕಲಿಕೆಗೆ ಮಕ್ಕಳನ್ನು ಒಗ್ಗೂಡಿಸ್ಕೊಳ್ಳಿ. ತುಂಬ ಬ್ರಿಲಿಯಂಟ್ ಇರುವ ಮಕ್ಕಳು ಇರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ ಕೆಲವು ಮಕ್ಕಳು. ಅವರಿಗೆ ಸ್ವಲ್ಪ ಸ್ಮಾರ್ಟಾಗಿ ಕಲಿಸ್ಲಿಕ್ಕೆ ನೋಡಿ ಅಂತ. ಮುಜುಗರ ಕೂಡ ಇರ್ತದೆ ಕೆಲವು. ಖಂಡಿತ. ಅಂದರೆ ನನಗೆ ಮಾರ್ಕ್ ಹೇಗೆ ಕೇಳೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಈ 499 ರೂಪಾಯಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಅಂಥದ್ರಲ್ಲಿ ಇವರು ಲೈಫ್ ಟೈಮ್ ಅದರ ಬಗ್ಗೆ ಶಿಕ್ಷಣ ಕೊಡಲಿಕ್ಕೆ ಅಥವಾ ಬಿಸ್ನೆಸ್ ಇದು ಮಾಡಲಿಕ್ಕೆ ಬೇರೆ ಬೇರೆ ಬೇಸ್ಡಲ್ಲಿ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಮೆಚ್ಚಿಕೊಳ್ಬೇಕು. ಕೃಪಾ ಅವರೇ, ನಿಮಗೂ ನಿಮ್ಮ ತಂಡಕ್ಕೂ ಒಳ್ಳೆಯದಾಗಲಿ. ಹಾಗೆಯೇ ದೊಡ್ಡ ಕ್ರಾಂತಿಯನ್ನು ಮಾಡಿ ಎಥಿಕಾರ್ಪ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಈ ಒಂದು ಕಂಪನಿ ದೊಡ್ಡ ಮಟ್ಟಕ್ಕೆ ಏರಲಿ. ಜೊತೆಗೆ ನಿಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನಾಟ್ ಔಟ್. ಹಾಗೆಯೇ ಪ್ರತಿ ಕಾರ್ಯಕ್ರಮಗಳು ಮಾಡಿದಾಗ ಏನಾದರೂ ಒಂದು ಒಳ್ಳೆಯ ವಿಚಾರವನ್ನೇ ನಾನು ತರ್ತೇನೆ. ಹಾಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ, ಇದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು. ಸಹಜವಾಗಿ ನನಗೆ ಇದನ್ನೆಲ್ಲ ಥಿಯರಿಟಿಕಲ್ ಆಗಿ ನಾನು ಇಲ್ಲಿ ಕೇಳಿದೆ, ಸ್ಟುಡಿಯೋದಲ್ಲಿ ಇದ್ದು ನಾನು ಮಾತಾಡಿ ಆಯಿತು. ಆದರೆ ನನಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು ಹೇಗಿದು ಸಬ್ಜೆಕ್ಟು ಅಂತ ಕೇಳಬೇಕು ಅಂತ ಕುತೂಹಲ ಆಯಿತು. ಪ್ರಾಕ್ಟಿಕಲಾಗಿ ನೋಡುವ ಅಂತೇಳಿ, ವರ್ಕ್ ಆಗ್ತದ ಏನೋ ನೋಡುವ ಅಂತ ನೋಡುವಾಗ ವರ್ಕ್ ಆಗುತ್ತೆ. ಅದು ನನಗೆ ಭಾಳ ಆಶ್ಚರ್ಯ ಆಯಿತು. ಅದಕ್ಕೆ ಪ್ರಾಕ್ಟಿಕಲ್ ಒಂದು ತೋರಿಸ್ಬಿಡುವ. ಸುಮ್ಮನೆ ಹಂಗೆ ಥಿಯರಿಯಾಗಿ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಬೇಡ, ಪ್ರಾಕ್ಟಿಕಲ್ ಆಗಿ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ನಾನು ಮೀಡಿಯಾದವನಾಗಿ ಈಗ ನನಗೆ ಒಂದು ಬೇರೆ ಎಲ್ಲೂ ಬೇಡ, ನಮ್ಮ ಊರು ಸಂಪಾಜೆಯಲ್ಲಿ ಈಗ ಒಂದು ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದೆ, ಒಂದು 4 ಡೆತ್ ಆಯಿತು ಅಂತ ಇಟ್ಕೊಳ್ಳುವ. ಆಗ ನಾನು ಹೇಗೆ ನ್ಯೂಸ್ ಮಾಡ್ಬೋದು ಇದನ್ನು ಪಟ್ ಅಂತೇಳಿ ಯಾವ ಥರ ನ್ಯೂಸ್ ಮಾಡ್ಬೋದು? ನೀವು ಇದರಲ್ಲಿ ಈಗ ಏನು ಹೇಳಿದ್ದು ನನಗೆ 4 ವಿಷಯ. ಆಕ್ಸಿಡೆಂಟ್ ಆಯಿತು, ಸಂಪಾಜೆಯಲ್ಲಿ ಗಾಡಿಗಳು 4 ಜನ ತೀರಿ ಹೋದ್ರು. ಆ ವಿಷಯವನ್ನು ಈ ChatGPT ಅಂತ ಸಿಂಪಲ್ ಟೂಲ್, ಈಗ ಎಲ್ರಿಗೂ ಗೊತ್ತಿದೆ ಈ ಟೂಲ್. ನಾನು ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ದೊಡ್ಡ ಟೂಲ್ ಅಲ್ಲಿ ಹೇಳೋದಿಲ್ಲ, ಸಿಂಪಲ್ ಟೂಲ್ ಅಲ್ಲೇ ಹೇಳ್ತೇನೆ. ಜಸ್ಟ್ ನೀವು ಇದಕ್ಕೆ ಹಾಕಿದ್ರೆ ಹೀಗೆ ನೋಡಿ, ಸಂಪಾಜೆ ಬೈಕ್ ಆಕ್ಸಿಡೆಂಟ್ 4 ಜನ ತೀರಿ ಹೋದ್ರು ಅಂತ ಹಾಕಿದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾಂಡ್ ಬರ್ತದೆ. ನೋಡಿ ಹೀಗೆ ಬರ್ತಾ ಇದೆ ನೋಡಿ, ಜಸ್ಟ್ ಇಲ್ಲಿ ಟೈಪ್ ಮಾಡಿದ್ದಷ್ಟೇ ಇಲ್ಲಿ ಹೀಗೆ ಬಂತು. ಸಣ್ಣ ಪುಟ್ಟ ಚೇಂಜಸ್ ನಾವೇ ಮಾಡ್ಕೊಳ್ಬೇಕು. ಬಟ್ ಎಷ್ಟು ಬೇಗ ಪಟ ಬಂತು. ಇದು ಫಾರ್ ಎಕ್ಸಾಂಪಲ್, ನಾನೊಬ್ಬ ಮಗುವಿನ ಪೇರೆಂಟ್ ಆಗಿ ನನಗೀಗ ಮಗುವಿಗೆ ನಾನು ICSE ಸಿಲೆಬಸ್ಸು, ನನ್ನ ಮಗ ಮ್ಯಾಥ್ಸ್ ಎಲ್ಲ ತುಂಬ ಕಷ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾಥ್ಸಲ್ಲಿ ಯಾವ್ದಾರು ಮಾಡ್ಬೋದಾ ನೀವು? ಮ್ಯಾಥ್ಸಲ್ಲಿ ಒಂದು ಸಬ್ಜೆಕ್ಟನ್ನು ಸಾಲ್ವ್ ಮಾಡ್ಬೋದಾ ಇದನ್ನು ಯೂಸ್ ಮಾಡಿ? ಹೇಗೆ ಮಾಡ್ತೀರಿ? ಈಗ ನ್ಯೂಮರಿಕಲ್ಸ್ ಅನ್ನು ತಗೊಳ್ಳುವ. ಈಗ A+B ಹೋಲ್ ಕ್ಯೂಬ್ ಹಾಗೆ ಅಂತ ಕ್ವಶನ್ಸ್ ತುಂಬ ಇರುತ್ತೆ. ಅದರದ್ದು A ಕ್ಯೂಬ್ + B ಕ್ಯೂಬ್ ಅಂಥದ್ದೆಲ್ಲ ಮಕ್ಕಳಿಗೆ ಇದೆ. ಇದು ಹೇಗೆ ಅಂತ ಮಕ್ಕಳಿಗೊಂದು ಕುತೂಹಲ ಇರ್ತದೆ, ಇದು ಯಾಕೆ ಹೀಗೆ ಬರಬೇಕು ಅಂತ. ಅದನ್ನು ಇದರಲ್ಲಿ ಹಾಕಿ ಕೇಳಿದ್ರೆ ಅದು ಟೈಪ್ ಮಾಡಬಹುದು. ಹಿಂಗೆ ಟೈಪ್ ಮಾಡಿ ತಗೊಳ್ಳೋದು, ಆನ್ಸರ್ ತಗೊಳ್ಳೋದು. ಹೌದು, ಟೈಪ್ ಮಾಡಿ ಕೇಳೋದು. ಹೇಗೆ ಟೈಪ್ ಮಾಡಬೇಕು? ಈಗ
ಈಗ ಜಸ್ಟ್ ಕೇಳಿ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಕೇಳಿ. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ ಇನ್ ಡೀಪ್. ಐ ಡೋಂಟ್ ವಾಂಟ್ ಲೈಕ್ ಥಿಯರಿಟಿಕಲ್, ಡೀಪ್ ಹೌ ದ ಆನ್ಸರ್ ಹ್ಯಾಸ್ ಕಮ್ ಅಂತ ನಾನು ಇದಕ್ಕೆ ಕೇಳ್ತೇನೆ. ಈಗ ನನ್ನ ಕ್ವಶನ್ ಇತ್ತು a ಪ್ಲಸ್ b ಟು ದ ಪವರ್ ಹೋಲ್ ಕ್ಯೂಬ್. a ಪ್ಲಸ್ b ಹೋಲ್ ಕ್ಯೂಬ್ ಅಂತ ಹಾಕಿದ್ರೆ ಹೇಗೆ ಇದರ ಆನ್ಸರ್ ಹೇಗೆ ಅಂತ ಬರ್ತಾ ಹೋಗ್ತದೆ. ಅದು ವಿತ್ ಎಕ್ಸ್ಪ್ಲನೇಷನ್, ಅದು ಎಲ್ಲಿಂದ ಬಂತು, ಯಾವ ಥಿಯರಮ್, ಅದರ ಸ್ಟೆಪ್ ಹೇಗೆ ಮಾಡೋದು ಎಲ್ಲ ಬರುತ್ತೆ ನೋಡಿ. ಎಷ್ಟೊಂದು ಬರೀ ಇಲ್ಲಿ ಅವರು a ಪ್ಲಸ್ b ಹೋಲ್ ಕ್ಯೂಬ್ ಹಾಕಿದ್ದಷ್ಟೇ ನೋಡಿ, ಅದು ಎಷ್ಟು ಆನ್ಸರ್ ಕೊಟ್ಟಿದ್ದು ಅದು ನೋಡಿ. ಅಂದರೆ ನಮ್ಮ ಟೀಚರ್ಸ್ ನಮ್ಮನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಥಿಯರಿಟಿಕಲ್ ಆಗಿ, ಇದು ಈಗ ಥಿಯರಿಟಿಕಲ್ ಆಗಿದೆ. ಇದರಲ್ಲಿ a ಕ್ಯೂಬ್ ಬಂತು, 3a² b ಬಂತು. ಓಕೆ, ಇದನ್ನು ನನಗೆ ಯಾವುದಾದ್ರೂ ಪ್ರಾಬ್ಲಮ್, ಈಗ ಫುಟ್ಬಾಲ್ ಸ್ಪೋರ್ಟ್ಸ್ ಅಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡು ಅಂತ. ನಿಮಗೆ ಯಾವುದು ಇಷ್ಟ ಅದರ ಮೂಲಕ ಎಕ್ಸ್ಪ್ಲೈನ್ ಮಾಡ್ಬೋದು. ಹೌದು, ಕ್ರಿಕೆಟ್ ಇಷ್ಟ ಅಂದರೆ ಕ್ರಿಕೆಟ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಕ್ರಿಕೆಟ್ ಇಷ್ಟದಲ್ಲೇ ಕ್ರಿಕೆಟಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಕ್ರಿಕೆಟಲ್ಲಿ ಹಾಕಿ ನೋಡ ಕ್ರಿಕೆಟ್ ಅಂತ. ಬಾಸ್ಕೆಟ್ ಇಲ್ಲಿ ನೋಡಿ, ಬ್ಯಾಟರ್ಸ್ ಬಾಲ್, ಬೌಲರ್, a ಪ್ಲಸ್ b ಟೀಮ್ ವರ್ಕ್, ದ ಪವರ್ ಆಫ್ ಸಿನರ್ಜಿ. ನೋಡಿ, ಇದರಲ್ಲಿ ಕ್ರಿಕೆಟ್ ಪ್ರಕಾರನೂ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಮ್ಯಾಥ್ಸನ್ನು. ನೀವು ಕ್ರಿಕೆಟಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕ್ರಿಕೆಟ್ ಪ್ರಕಾರ ಅಂದರೆ ನಿಮಗೆ ಕ್ರಿಕೆಟಲ್ಲೇ ಅರ್ಥ ಆಗ್ತದೆ, ಈ ಕ್ರಿಕೆಟ್ ಪ್ರಕಾರ ಹೇಳ್ಕೊಂಡು ಹೋಗ್ತದೆ. ನೀವು ಈ ಮ್ಯಾಥ್ಸನ್ನು ಹೀಗೆ ಸಾಲ್ವ್ ಮಾಡ್ಬೋದು ಅಂತ. ಪ್ರಾಕ್ಟಿಕಲ್ ನೋಡಬೇಕಾ? ದಯವಿಟ್ಟು ನೀವು ಕಾಲ್ ಮಾಡಿ, ಬಹಳ ಚೆನ್ನಾಗಿದೆ. ಇದೆಲ್ಲರೂ ಮುಂಚೆ ಇದ್ದು ಬಿಟ್ಟಿದ್ರೆ ಮೇಡಮ್ ನಾವೇನೋ ಭಯಂಕರ ಮಾರ್ಕ್ ತೆಗಿತಿದ್ವು ಅಂತ. ಯಾಕಂದರೆ ಕ್ರಿಕೆಟ್ ಅಂದರೆ ಹುಚ್ಚು 24 ಗಂಟೆ ಅಲ್ಲೇ ಇರ್ತಿದ್ವಿ. ಎಲ್ಲವನ್ನು ಕ್ರಿಕೆಟಲ್ಲಿ ಹಾಕ್ಬಿಟ್ಟು ಈ ಥರ ಆನ್ಸರ್ ಸಿಗ್ತದೆ ಅಂತೇಳಿ. ಗ್ರೇಟ್, ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿದವರೆಲ್ಲ ನಿಮಗೆ ಕರೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.